ಗುರಪಿ ಪರಮಃ ಚಿಂತೆಯೇತಂ ಮಹಾಂತಂ. ಈಗ ವೇದ ತಾನೇ ಈಗ ಅನಂತ ಎಷ್ಟನೇ ಶ್ಲೋಕ ಅದು? 36. ಶಬ್ದ ಬ್ರಹ್ಮ ಸುದುರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ ಅನಂತಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತೆ. ಇದಿಷ್ಟು ಶಾಸ್ತ್ರದ ಹಿರಿಮೆ. ಶಬ್ದ ಬ್ರಹ್ಮ ಸುದುರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ ಅನಂತಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತೆ. ಪ್ರಾಣೇಂದ್ರಿಯ ಮನೋಭಿ ಮೀಯತೆ ಮೇಯತ್ವಾನ್ಮಯ ಬುದ್ಧಿ ಪ್ರಾಣಾದಿಭಿ ಸದಾ ಇತಿ ವಾರಾಹೇ. ವೇದಕ್ಕೆ ವೇದ ಮೇಯತ್ವಾನ್ಮಯ ಬುದ್ಧಿಷ್ಟೋ ವೇದ ಪ್ರಾಣಾದಿಭಿ ಸದಾ. ವೇದ ಶಬ್ದಕ್ಕೆ ಹೊಸ ಅರ್ಥ ಹೇಳ್ತಾರೆ. ಏನಂದರೆ ಮಯ ಮಯ ಅಂತ ಒಂದು ಹೆಸರಿದೆ, ವೇದಕ್ಕೆ ಒಂದು ಮಯ ಅಂತ ಹೆಸರಿದೆ. ಅಲ್ಲೇನಿದೆ ನೋಡಿ, ಪ್ರಾಣೇಂದ್ರಿಯ ಮನೋಮಯಂ ಅಂತಿದೆ. ಶಬ್ದಕ್ಕೆ ಮಯ ಶಬ್ದಕ್ಕೆ ವೇದ ಅಂತ ಹೇಳಿದರು. ಯಾತಕ್ಕೆ? ಮೇಯತ್ವಾತ್ ಮೇಯ ಬುದ್ಧಿಷ್ಟೋ ವೇದ. ಯಾರಿಂದ? ಪ್ರಾಣಾದಿಭಿ ಸದಾ, ಪ್ರಾಣದೇವರು ಮೊದಲಾದ ವರ್ಗಗಳಿಂದ ಸದಾ ಕಾಲವೂ ಕೂಡ ತಿಳಿಯಲ್ಪಡಬೇಕಾಗಿರೋದರಿಂದ ವೇದಗಳಿಗೆ ಮಯ ಅಂತ ಕರೀತಾರೆ. ಇಲ್ಲಿ ಅಲ್ಲ, ಮೇಯತ್ವಾನ್ ಮಯ ಉದ್ದಿಷ್ಟ ಮನೋಮಯ ಅಂತಿದೆ, ಮಯ ಅಂತ ಕರೀತಾರೆ. ಅದಕ್ಕೆ ಮೇಯವಾದ್ದರಿಂದ ಮಯ. ಯಾರಿಂದ ಮೇಯ? ಪ್ರಾಣದೇವರು ಮೊದಲಾದವರಿಂದ ಮೇಯವಾದ್ದರಿಂದ ಮಯ ಅಂತ. ಮಯ ಅಂದರೆ ಪ್ರಧಾನ ಅಂತ, ಅತ್ಯಂತ ಪ್ರಧಾನವಾದಂತಹ ಆಕರ, ಶಾಸ್ತ್ರಯೋನಿತ್ವ. ಅದಕ್ಕೆ ಮಯ ಅಂತ ಹೇಳಿದ್ರು. ಅದು ಬೇರೆ, ಮಯ ಪ್ರತ್ಯಯ ಅದು. ಇಲ್ಲಿ ಮಯ ಅಂತ ಹೇಳಿದರೆ ಪ್ರಧಾನ, ಅತ್ಯಂತ ಪ್ರಧಾನ. ಎಲ್ಲರ ದೇವರನ್ನು ತಿಳಿಲಿಕ್ಕಾಗೋದೇ ಇಲ್ಲ. ಅಂತೋ ವಿನಾಶ ಉದ್ದಿಷ್ಟ. ಇಲ್ಲಿ ವೇದಕ್ಕೆ ಇರತಕ್ಕ ಅನಂತಪಾರ ಅಂತ ಕರೆದು. ಅನಂತಪಾರ ಅಂದ್ರೇನು? ಅಂತೋ ವಿನಾಶ ಉದ್ದಿಷ್ಟ ಪಾರಃ ಪರಿಮಿತಿಸ್ತಥ. ಎರಡು ಪದ ಇದೆ. ಅನಂತ ಅಂತ ಒಂದು ಪದ, ಪಾರ ಅಂತ ಒಂದು ಪದ. ಅನಂತ ಅಂದ್ರೇನು? ಅಂತ ಅಂದ್ರೆ ನಾಶ ಅಂತ. ಅನಂತ ಪಾರ ಅಂದರೆ ಇನ್ನೊಂದು ಪಾರ ಅಂದ್ರೇನು? ಪರಿಮಿತಿ ಅಂತ ಅರ್ಥ. ಅನಂತ ಪಾರ ಅಂದರೆ ಪರಿಮಿತಿ ಇಲ್ಲದ್ದು ಅಂತ ಅರ್ಥ. ಪರಿಮಿತಿ ಇಲ್ಲದ್ದು ಅನಂತ ಅರ್ಥ. ಅನಂತ ಪಾರ ಅಂದ್ರೇನು? ಪಾರವಿಲ್ಲದ್ದು, ನಾಶವಿಲ್ಲದ್ದು. ಆದ್ದರಿಂದ ವೇದಗಳ ಅನಾದಿ ಮತ್ತು ನಿತ್ಯ ಅಂತ ಅರ್ಥ ಅದಕ್ಕೆ. ಅನಂತಪಾರೋ ವೇದೋಯಂ ತಾಭ್ಯಾಂ ಸಹಿತೋ ಯತಃ. ಅನಂತಪಾರ, ಅದಕ್ಕೆ ವೇದಗಳಿಗೆ ಅನಂತಕಾಲ ಅಂತ ಕರೀತಾರೆ. ತಾಭ್ಯಾಂ ಸಹಿತೋ ಯತಃ. ಅಂತ ಮತ್ತು ಪರಿಮಿತಿ ಎರಡರಿಂದ ರಹಿತವಾಗಿರೋದರಿಂದ ವೇದಗಳಿಗೆ ಅನಂತಪಾರ ಅಂತ ಕರೀತಾರೆ. ನಿತ್ಯ ವೇದ ಸಮಸ್ತಾಶ್ಚ, ಇದಕ್ಕೆ ಅರ್ಥ ಇದೆ. ವೇದಗಳು ನಿತ್ಯ ಅಂದರೆ ಈ ರೀತಿ ನಿತ್ಯ ಅಂತ ತಿಳ್ಕೊಂಡಿರ್ಬೋದು. ಮಯೋಪಬೃಂಹಿತಂ ಬ್ರಹ್ಮ ಭೂಮ್ನಾ ಬ್ರಹ್ಮಣ ಅನಂತಶಕ್ತಿನ ಭೂತೇಷು ಘೋಷರೂಪೇಣ ವಿಶೇಷು ಉರ್ಣೇವ ಲಕ್ಷ್ಯತೆ. ಭೂಮ್ನಾ ಬ್ರಹ್ಮಣ ಅತಿಬ್ರಹ್ಮ ಪರಿಪೂರ್ಣೇನ ಅತಿ ಮಹಾಪರಿಪೂರ್ಣೇನ ಮಯೋಪಬೃಂಹಿತಂ ಭೂಮ್ನ. ಹೀಗೆ ಮಯ ಅಂದರೆ ಶಾಸ್ತ್ರ, ಶಾಸ್ತ್ರದಿಂದ ಕೂಡಿದಂತಹ ಭೂಮ್ನ ಬ್ರಹ್ಮಣ ಅನಂತ ಶಕ್ತಿನ, ಅನಂತ ಶಕ್ತಿಯಾದ ಭೂಮ ಅಂದರೆ ಪೂರ್ಣ ಬ್ರಹ್ಮನ ಪರಮಾತ್ಮನಿಂದ ಭೂತೇಷು ಘೋಷರೂಪೇಣ ವಿಶೇಷ ಉರ್ಣೇವ ರಕ್ಷತೆ. ಬಿಸಗಳಲ್ಲಿ ಊರ್ಣ ಹೇಗೋ ಹಾಗೆ ಭೂತೇಷು ಘೋಷರೂಪೇಣ, ಭೂತೇಷು ಬ್ರಹ್ಮಾದಿಗಳಲ್ಲಿ ಘೋಷರೂಪದಿಂದ ಈ ಒಂದು ವೇದ ಕಾಣಿಸ್ತಾ ಇದೆ. ಪರಮಾತ್ಮ ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಬಿಸ ಪೂರ್ಣ, ಕಮಲದ ಎಸಳನ್ನು ಬಿಸ ಅಂತ ಕರೀತಾರೆ. ಅದರಲ್ಲಿ ಊರ್ಣ ಅಂದರೆ ತುದಿ. ಯಥೋರ್ಣನಾಭಿ ಹೃದಯಾದು ಉರ್ಣಾದು, ಅದನ್ನು ಹೇಳ್ತಾರೆ. ಉರ್ಣಾದು ದಹ್ಯತೆ ಮುಖಾತ್ ಬಿಸೇಷು ಊರ್ಣೇವ. ಯಥಾ ಊರ್ಣನಾಭಿ ಹೃದಯಾತ್ ಊರ್ಣಾಮುದ್ವಹತೆ ಮುಖಾತ್ ಆಕಾಶಾತ್ ಘೋಷವಾನ್ ಪ್ರಾಣೋ ಮನಸಾ ಸ್ಪರ್ಶರೂಪಿಣ ಛಂದೋಮಯೋ ಅಮೃತಮಯ ಸಹಸ್ರ ಪದವೀಂ ಪ್ರಭು ಓಂಕಾರೇಷು ಅಂಚಿತಾಂ ಸ್ಪರ್ಶಸು ಅಲ್ಲ ಸ್ಪರ್ಶ ಸ್ವರ ಊಷ್ಮ ಅಂತಸ್ಥ ಭೂಷಿತಾಂ ವಿಚಿತ್ರ ಭಾಷಾ ವಿತತಾಂ ಛಂದೋಭಿ ಚತುರ್ತರೈ ಅನಂತಪಾರಾಂ ಬೃಹತೀಂ ಸೃಜತಿ ಆಕ್ಷಿಪತೆ ಸ್ವಯಂ.
ಈ ಬಂದೆ ಪರಮಾತ್ಮ ತಾನೇ ಫಸ್ಟ್ ತೇನೇ ಬ್ರಹ್ಮ ಹೃದಯ ಆದಿ ಕವೈ ಪರಮಾತ್ಮ ವೇದಗಳನ್ನು ಪ್ರಥಮ ಬಾರಿಗೆ ಹೊರಗೆ ಹಾಕಿತ್ತು ತಾನೇನೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮಯ ಊರ್ಣನಾಭಿರ್ತಯಾದುದ್ಧತೆ ಮುಖಾತ್ ಆಯ್ತು. ಆಕಾಶಾತ್ ಘೋಷವಾನ್ ಪ್ರಾಣೋ ಮನಸ ಸ್ಪರ್ಶರೂಪಿಣ ಒಂದೊಂದೇ ಬರಲಿಕ್ಕೆ ಶುರುವಾಗುತ್ತೆ. ಆಕಾಶದಿಂದ ಘೋಷ, ಶಬ್ದಕ್ಕೇನು ಘೋಷ ಅಂದರೆ ಧ್ವನಿ, ಸೌಂಡ್ ಇಲ್ವ, ಆಕಾಶದ ಸೌಂಡ್ ಮೂವ್ ಆಗ್ಲಿಕ್ಕೆ ಬರೋದಿಲ್ಲ. ಪ್ರಾಣೋ ಮನಸ್ಸ, ಆಮೇಲೆ ಮನಸ್ಸು, ಆಮೇಲೆ ಸ್ಪರ್ಶ, ಸ್ಪರ್ಶ ಯಾವುದಕ್ಕೆ? ವಾಯುವಿಗೆ. ಆಮೇಲೆ ಛಂದೋ ಮನಸ್ಸು ಅಂದರೆ ಸ್ಪರ್ಶ, ಆಮೇಲೆ ಛಂದೋಮಯ ಅಮೃತಮಯ ಸಹಸ್ರ ಪದವೀಂ ಪ್ರಭು, ಛಂದೋಮಯ ಅಮೃತಮಯ ಸಹಸ್ರ ಪದವೀಂ ಪ್ರಭು. ಈ ಛಂದೋಮಯವಾದ ಅಮೃತಮಯವಾದ ಇದನ್ನು ಪ್ರಸಾರವನ್ನು ಮಾಡ್ತಾನೆ. ಓಂಕಾರೇಶು ಅಂಚಿತ, ಓಂಕಾರದಲ್ಲಿ ಅಡಗಿದೆ ಇದೆಲ್ಲ ಕೂಡ. ಸ್ಪರ್ಶ, ಸ್ವರ, ಊಷ್ಮ, ಅಂತಸ್ವಭೂಷಿತ ಅವೆಲ್ಲ ವರ್ಣಗಳ ಪ್ರಭೇದಗಳು. ಸ್ಪರ್ಶಾಕ್ಷರಗಳು ಎಲ್ಲಿಂದ? ಕಾದಯೋ ಮಾಂತಾಹ, ಕಾಕಾಗಿಂದ ಹಿಡಿದು ಪಾಪ ಬಾಮ ಸ್ಪರ್ಶ ಅಂತ ಕರೀತಾರೆ. ಸ್ವರಗಳು ಆಕಾರದಿಂದ ಹಿಡಿದು ಎಲ್ಲಿವರೆಗೂ? ಅಲ್ಲ, ಅಮ್ಮಗಳು ಅದಕ್ಕಲ್ಲ. ಎಲ್ಲಿ ಬರುತ್ತೆ? ಹಾಂ, ಅಂಬುವುದು ಅನುಸ್ವಾರ, ವಿಸರ್ಗ ಅದು ವಿಸರ್ಗ, ಅವು ತರ್ಕ, ಇಷ್ಟು ಕೂಡ ಒಂದ್ಸರಿ ಸೇರಿಸಿ ಹೇಳ್ತಾರೆ. ಒಮ್ಮೆ 16 ಸೇರ್ತಾರೆ. ಸ್ಪರ್ಶ, ಸ್ವರ, ಊಷ್ಮ, ಅಂತಸ್ಥ, ಭೂಷಿತ. ಅಂತಸ್ಥಗಳು ಊಷ್ಮಗಳು, ಯಾರಲಾವಗಳು ಊಷ್ಮಗಳು, ಊಷ್ಮಾಕ್ಷರಗಳು, ವಿಚಿತ್ರ, ಇವೆಲ್ಲ ವೇದದಲ್ಲಿರ್ತಕ್ಕಂಥ ಪದಗಳು. ಅದರಲ್ಲಿ ವರ್ಣಗಳು, ವರ್ಣ ಉಚ್ಚಾರಣೆ ಮಾಡಬೇಕಾದ್ರೆ ಕೆಲವು ಪದ ಉಚ್ಚಾರಣೆ ಮಾಡಬೇಕಾದ್ರೆ ಬಾಯಿ ಮುಚ್ಚಿಕೊಂಡು ಪಾ ಅನ್ಬೇಕಾದ್ರೆ ಏನು ಮಾಡಬೇಕು? ಮಾ ಅನ್ಬೇಕಾದ್ರೆ ತೆಗಿಲೇಬೇಕು ಈ ಪದಗಳು. ಕೆಲವು ಅನುನಾಸಿಕ, ಮೂಗಿನಿಂದ ಬರುತ್ತೆ, ಗೊತ್ತಾಯ್ತು. ಆಮೇಲೆ ಕೆಲವು ದಂತ, ಹಲ್ಲಿಲ್ದವರು ಸರಿ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ತುಟಿ ಇರಬೇಕು, ಎಲ್ಲದಕ್ಕೂ ಒಂದು ಇದೆ. ಅದಕ್ಕೆ ಅದು ನಮ್ಮ ಇದರಲ್ಲೆಲ್ಲ ಹೊರಗೆ ಅದೆಲ್ಲ ಇಲ್ಲೇ ಇಲ್ಲ. ನಮಗೆ ಎಷ್ಟು ಪರ್ಫೆಕ್ಷನ್ ಇದೆ ಅಂದರೆ ಈ ಭಾರಿ ಸಂಶೋಧನೆ ಮಾಡಿದ್ದೆ ಅಂತ ಹೇಳ್ತಾರೆ. ಇವೆಲ್ಲ ಕೂಡ ಎಷ್ಟು ಕರೆಕ್ಟ್, ಎಲ್ಲಿಂದ ಏನೇನು ಉಚ್ಚಾರಣೆ ಆಗುತ್ತೆ ಗೊತ್ತಾ. ಅದಕ್ಕೆ ಆ ಹೆಸರುಗಳು ಬಂತು. ಅದಿಲ್ಲದೆ ಹೋದರೆ ಅಲ್ಲಿ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅವನು. ಅದಕ್ಕೆ ಎಲ್ಲವೂ ಇರಬೇಕು. ಅಷ್ಟು ಮುಖದಲ್ಲಿರ್ತಕ್ಕಂತಹ ಬೇರೆ ಬೇರೆ ಒಂದು ಬಾಯೋಡು ಇಷ್ಟೆಲ್ಲ ಸೇರ್ಕೊಂಡ್ಬಿಟ್ಟು ಅಕ್ಷರಗಳು ವ್ಯವ್ಯಕ್ತವಾಗುತ್ತೆ. ವಿಚಿತ್ರ. ಹಾಂ, ಏನು ಹೇಳೋದು ಯಾವುದರಲ್ಲಿ? ಹೌದು, ಅದೇ ಹೇಳ್ತಿರೋದು. ಓಂಕಾರದಲ್ಲಿ ಎಲ್ಲ ಇದೆ, ಅದರಲ್ಲಿ ಅಕ್ಷರಗಳು ಹೀಗಿವೆ, ಇಂಥ ಅಕ್ಷರಗಳಿದೆ, ಅದೆಲ್ಲ ಇದ್ದು ಓಂ ಅಂತ ಆ ಉಚ್ಚಾರಣೆ ಮಾಡಿ ಎಲ್ಲ ಬರುತ್ತೆ ಹೊರಗಾಗಿ. ಪೂರ್ತಿಯಾಗಿ ಓಂಕಾರ, ಓಂ ಅಂದರೆ ಓಂಕಾರ ಆಗಲಿಲ್ಲ, ಅದು ಓಂ ಅಂದರೂ ಆಗೋದಿಲ್ಲ. ಅದು ನಾದ, ಬಿಂದು, ಘೋಷ, ಶಾಂತ, ಅತಿ ಶಾಂತ, ಮೊದಲನೇ ಆ ಉಮ, ಇಷ್ಟು ಮಿನಿಮಮ್ ಇದು ಓಂಕಾರಕ್ಕೆ. ಉಳಿದೆಲ್ಲ ಅನಂತ ಮಾತ್ರ ಅಂತ. ಒಮ್ಮೆ ಅಷ್ಟೊಳ್ಳೆ ಇರಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ. ಒಂದು ಜೀವನದೊಳಗೆ ಎಷ್ಟೇ ಇರ್ತದೆ ಪೆನ್ ಡ್ರೈವ್ನೊಳಗೆ, ಆ ಥರ ಅಷ್ಟು ಶಕ್ತಿ ಇದೆ. ಇಷ್ಟೇ ಇಷ್ಟಿರೋದು. ಆ ಏನ ಎಲ್ಲಿದೆ? ಮನಸ ಸ್ಪರ್ಶ ರೂಪಿಣ. ಅಲ್ಲಿ ಬೇಕಿಲ್ಲ, ಅದು ಹಾಕಬೇಕಾಗಿಲ್ಲ, ಗೊತ್ತಾಯ್ತಾ? ಬೇಕಿಲ್ಲ, ಅದು ಗೊತ್ತಾಯ್ತಾ? ಅದು ಅನ್ನೆಸರಿ. ಅದು ಎಷ್ಟೋ ಸರ್ತಿ ಹೆಸರು ಎಲ್ಲೆಲ್ಲ ಹಾಕ್ಬೇಕಾದ್ರೆ ಹಾಕಲ್ಲ, ಹಾಕಬಾರ್ದಲ್ಲಿ ಹಾಕ್ತಾರೆ. ತಪ್ಪು ಬಿಟ್ಬಿಡಿ, ಅದು ಇಲ್ಲೇ ಇಲ್ಲ. ವಿಚಿತ್ರ ಭಾಷಾ ವಿತತಾಂ, ವಿಚಿತ್ರ ಭಾಷೆಯಿಂದ ಕೂಡಿದೆ ಅಂದರೆ ಎಲ್ಲರಿಗೂ ಅರ್ಥ ಆಗೋದು. ಅಷ್ಟೆಲ್ಲ ಇದ್ದರೂ ಕೂಡ ಅರ್ಥ ಆಗೋದಿಲ್ಲ. ಇವತ್ತು ನಾವು ಕೋಡ್ ಮಾಡ್ತೀವಿ, ಕೋಡ್ ಹೊಡಿಸ್ಕೊಂಡ್ಬಿಟ್ರೆ ಏನಾಯ್ತದೆ? ಈಗ ಎಲ್ಲರಿಗೂ ಅರ್ಥ ಆಗಲ್ಲ. ಅದು ವಿಚಿತ್ರ ಭಾಷಾ ಅಂದರೆ ಹಾಗೆ. ಛಂದೋಭಿ ಚತುರುತ್ತರೈ, 4 ಛಂದಸ್ಸುಗಳು, ಋಗ್ವಾದಿಗಳು. ಉತ್ತರೈ ಅನಂತಪಾರಾಂ ಬೃಹತೀಂ, ಬೃಹತೀಂ ಅಂದರೆ ಪೂರ್ಣ. ಅನಂತ ಬೃಹತಿ ಛಂದಸ್ಸೊಂದಿದೆ, ಪೂರ್ಣ. ಅನಂತಪಾರ ಸೃಜತಿ ಅಪೇ ಆಕ್ಷಿಪತೆ ಸ್ವಯಂ, ಸೃಷ್ಟಿ ಮಾಡ್ತಾನೆ, ತಿಳಿಸ್ತಾನೆ, ಎಲ್ಲವನ್ನೂ ಪರಮಾತ್ಮ ಮಾಡ್ತಾನೆ. ಆಸ್ಪರ್ಶ ರೂಪಿಣ, ಸ್ಪರ್ಶ ಆಸ್ಪರ್ಶ ಎರಡು ಬಿಡಿಸಿದಾಗ ಆಸ್ಪರ್ಶ ಅಂದರೆ ಸ್ಪರ್ಶಕ್ಕೆ ಒತ್ತು ಕೊಟ್ಟಾಗ ಆಸ್ಪರ್ಶ ಅಂತ. ಅದಕ್ಕೇನು ಮಾಡಿದರು? 2 ಅಕ್ಷರ ಹಾಕ್ಬಿಟ್ಟಾಗ. ಹಾಕದೆ ಓದಿದ್ದು ಒಂದು, ಹಾಕಿ ಓದೋದು ಒಂದು, ಗೊತ್ತಾಯ್ತಾ? ಅವಾಗ ಹಾಕಿ ಓದಿಬಿಟ್ರೆ ಹಾಕಲೇಬೇಕು ಅಂತ ಆಗುತ್ತೆ. ಬಿಟ್ಟಾಗ ಹಾಕ್ಕೋಬೋದು, ಗೊತ್ತಾಯ್ತಾ? ಕೆಲವು ಚಾಯ್ಸ್ ಇರುತ್ತೆ. ಆದರೆ 2 ಅರ್ಥನೂ ಬರೋದು, ಒಂದು ಅರ್ಥ ಬಂದ್ಬಿಡುತ್ತೆ, ಗೊತ್ತಾಯ್ತಾ? ಆಸ್ಪರ್ಶ ರೂಪಿಣ. ಒಂದು ಹಾಕಿದರೆ ಆ ಅಷ್ಟೇ, 2 ಹಾಕಿದರೆ ಆ ಪ್ಲಸ್ ಆ ಸಾಮಾನ್ಯ ಹಾಕೋದು. ಎಲ್ಲ ಕಡೆ ಹಾಕಬಾರ್ದು, ಎಲ್ಲಿ ಹಾಕಲೇಬೇಕು ಅಲ್ಲಿ ಮಾತ್ರ ಹಾಕಬೇಕಷ್ಟೆ. ಆಸ್ಪರ್ಶ ರೂಪಿಣ. ಹಾಕಿದೆ, ಕೆಲವೊಮ್ಮೆ ಹಾಕದೆ ಹೋದಾಗ 2 ಅರ್ಥಕ್ಕೆ ಸ್ಕೋಪ್ ಸಿಗುತ್ತೆ. ಹಾಕಿಬಿಟ್ಟಾಗ ಲಿಮಿಟ್ ಆಗುತ್ತೆ, ಗೊತ್ತಾಯ್ತಾ? ಒಂದು ಹಾಕಿದರೆ ಅಪಾರ್ಥ ಆಗುತ್ತೆ.
ಅರ್ಥ ಆಗುತ್ತೆ. ಆ ಸಿಂಬಲ್ಸ್ ಅದಲ್ಲ. ಆಸ್ಪರ್ಶ ವಿಷ್ಣು ತಮ್ ಆಸ್ಪರ್ಶ ಅಂದ್ರೇನು? ಸಂಪೂರ್ಣ ಸ್ಪರ್ಶ ಹೊಂದಿರುವವನು ಅಂದರೆ ಶಾಸ್ತ್ರ ಸ್ಪರ್ಶ ಅಂತ ಅರ್ಥ. ಈ ಸ್ಪರ್ಶ ಅಲ್ಲ. ರೂಪಯತಿ ಪ್ರಕಾಶಯತಿ. ರೂಪಯತಿ ಅಂದರೆ ನಿರ್ಮಾಣ ಮಾಡ್ತಾನೆ ಅಂತ ಅರ್ಥ ಅಲ್ಲ, ಪ್ರಕಾಶ ಮಾಡ್ತಾನೆ ಅಂತ. ವೇದಗಳನ್ನು ನಿರ್ಮಾಣ ಮಾಡೋದಿಲ್ಲ. ಅಪೌರುಷೇಯ ಆದ್ದರಿಂದ ಪ್ರಕಾಶವನ್ನು ಮಾಡ್ತಾನೆ. ನಿತ್ಯಾವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ. ಪರಮಾತ್ಮ ಸೃಷ್ಟಿ ಪ್ರಾರಂಭದಲ್ಲಿ ಏನು ಮಾಡ್ತಾನೆ? ಅದನ್ನು ಹೊರಗೆ ಹಾಕ್ತಾರೆ. ರುಜುಸ್ಸಾಮ ಯಜುಸ್ಸಾಮಾನ್ಯ ಜಗ್ಜರೆ ಬಂತಲ್ಲ ಹಾಗೆ. ರುಜುವೇದ ಪರಸೂಕ್ತನೇ ಹೇಳುತ್ತೆ. ಕಾಲ ಹುಟ್ಟಿದ್ದು ಅಂದರೆ ಅಭಿವ್ಯಕ್ತವಾದವು ಅಂತ ಅರ್ಥ. ಪ್ರಾಣಸ್ಯ ಮನಃ ಆ ಸಮಂತಾತ್ ಸ್ಪರ್ಶ ಭೋಗ ಅಶೈವ ಇತ್ಯಾಸ್ಪರ್ಶ. ಪ್ರಾಣದೇವರಷ್ಟು ಯಾರೋ ದೇವರನ್ನು ತಿಳಿಯೋಕ್ಕಾಗೋದಿಲ್ಲ, ಅವರನ್ನು ಆಸ್ಪರ್ಶ ಅಂತಲೂ ಕರೀತಾರೆ. ಸ್ಪರ್ಶ ಸ್ಪರ್ಶ ಅಂದರೆ ವಾಯು ಗೊತ್ತಾಗೋದು ನಮಗೆ ಯಾವುದರಿಂದ? ಸ್ಪರ್ಶದಿಂದಾನೆ. ಅದಕ್ಕೆ ಅವರು ಪೂರ್ತಿ ಸ್ಪರ್ಶ, ಪರಮಾತ್ಮನ ಸ್ಪರ್ಶ ಅವರಿಗೆ. ತಸ್ಯ ಪ್ರಕಾಶಕ ಭುಂಕ್ತೆ ಯದಖಿಲಾನ್ ಸ್ಪರ್ಶಾನ್ ಆಸ್ಪರ್ಶೋ ವಿಷ್ಣು ರುಚ್ಯತೆ. ಎಲ್ಲ ವಿಷಯಗಳನ್ನು ಕೂಡ ಪೂರ್ತಿ ಬಲ್ಲವನಾದ್ದರಿಂದ ದೇವರಿಗೆ ಆಸ್ಪರ್ಶ ಅಂತ ಕರೀತಾರೆ. ತಸ್ಯ ಪ್ರಕಾಶಕಂ ನಿತ್ಯಂ ನಮಸ್ಸೇ ಪ್ರಾಣಮೇಕಲಂ ಅಂತ ಪರಮಾತ್ಮನನ್ನು ಜಗತ್ತಿಗೆ ಉಪದೇಶ ಮಾಡ್ತಕ್ಕಂಥವ್ರು ಯಾರು? ವಾಯುದೇವರು. ಆದ್ದರಿಂದ ಅವರನ್ನು ಸದಾಕಾಲ ಲಭಿಸ್ತದೆ. ಏಕಾಲಂಬಂದು ಇನ್ನೊಬ್ಬರಿಲ್ಲ, ಅವರೊಬ್ಬರೇ. ಆಜ್ಞಾ ಮನ್ನೈರಧಾರ್ಯ. ಪ್ರಾಣಸ್ಯೈವ ಮನೋ ನಿತ್ಯಂ ವಾಸುದೇವಂ ಪ್ರಕಾಶೇತಿ ವಾಯು. ಆದರೆ ಪ್ರಾಣದೇವರಿಗೆ ಪರಮಾತ್ಮ ಹೇಳಿದ ಹಾಗೆ ಸದಾಕಾಲ ಅವರಿಗೆ ಮನಸ್ಸಿಂದ ಹೊರಬರ್ತಾನೆ ಇರೋದು. ಬೀಯಂತೆ ಅನೇನೇತಿ ಛಂದಾಂಸಿ ಪ್ರಾಣಶ್ಚಂದೋಮಯಸ್ತತಃ ಇತಿ ಚ. ಬೀಯಂತೆ ಅನೇನ ಇತಿ ಛಂದಾಂಸಿ. ವೇದಗಳೇನೋ ಬಂತು, ದೇವ್ರನ್ನ ಹೇಳುತ್ತೆ. ಹೌದು, ನಮ್ಮ ವೇದ ತಿಳಿಸ್ಕೊಡೋರು ಯಾರು? ಪ್ರಾಣದೇವರು. ಆದ್ದರಿಂದ ಏನಂತ ಕರೀತಾರೆ? ಪ್ರಾಣದೇವರನ್ನು ಛಂದೋಮಯ ಅಂತ ಕರೀತಾರೆ. ಛಂದೋಮಯ, ಮಯ ಅಂದರೆ ತುಂಬಿದವರು, ವೇದ ತುಂಬಿದವರು ಅಂತ ಅರ್ಥ. ಯಾವುದು ಹೇಳಿದೆ ಮಯ, ಯಾವುದು ಮಯಟ್ ಪ್ರಾಚುರ್ಯ, ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ, ಮೂರರ್ಥ ಇದೆ. ಈಗ ತ್ರಿಮಾತ್ರಮಾದಿತ ಕೃತ್ವ ಪದ ಎಲ್ಲಿ ಬಂದೈತೆ? ಇದು ಎಲ್ಲಿ ಬಂದಿದೆ? ಮಧ್ವೀಜ ನೋಡಿದರೆ ತ್ರಿಮಾತ್ರಂ ಅನಂತ ಮಾತ್ರ ಅಂತ ತ್ರಿಮಾತ್ರ ಪೂರ್ವಂ ಅನಂತ ಮಾತ್ರ ಅಂತ ಉದಾಹರಂತೀಯ. ಇದು ಓಂಕಾರದ ಎಷ್ಟಿದೆ ಅಂತ ಕೇಳಿದರೆ ಒಂದಕ್ಷರ ನೋಡೋದಕ್ಕೆ ಓಂ ಅಷ್ಟೇ. ಸ್ವಲ್ಪ ಬಿಡಿಸಿದರೆ 3 ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಬಿಡಿಸಿದರೆ 8 ಆಯಿತು. ಪೂರ್ತಿ ಬಿಡಿಸಿ ಎಲ್ಲದರಲ್ಲಿದೆ, ಅದು ಇಲ್ಲದೇ ಇಲ್ಲ ಓಂಕಾರದಲ್ಲಿ. ಅದು ಓಂಕಾರದ ಇಲ್ಲದ್ದೇ ಇಲ್ಲ ಅಂತ ಅರ್ಥ ಮಾಡಿಕೊಂಡೆ ಎಷ್ಟು ದೊಡ್ಡ ಮಂತ್ರ ಅದು. ಅದನ್ನ ಹಾಗಾಗಿ ಹೇಳೋದಲ್ಲ. ಅದನ್ನು ಕಂಡ್ಕೊಂಡ್ರೆ ಪೆನ್ ಡ್ರೈವ್ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಮೆಥಡ್ ಇದೆ. ಸುಮ್ಮನೆ ಅದು ಹಾಳಾಗಿ ಹೋಗುತ್ತೆ ಅಷ್ಟೇ, ಅದು ಇಲ್ದಾಗ ಆಗುತ್ತೆ. ನನಗೆ ಹಾಗಾಗಬಾರ್ದು. ಅದು ಯಾಕೆ ಹೇಳಿದರು ಅಂದರೆ ಓಂಕಾರವನ್ನು ಉಚ್ಚಾರಣೆ ಮಾಡಲಿಕ್ಕೆ ಅರ್ಹತೆ ಬಂತು ಅಂತ ಅರ್ಥ. ಓಂಕಾರವನ್ನು ಮುಖ್ಯವಾಗಿ ಜಪ ಮಾಡ್ತಕ್ಕಂಥ ಅಧಿಕಾರ ಯಾರಿಗೆ? ಯತಿಗಳಿಗೆ ಅಧಿಕಾರ. ಉಪನಯನಕ್ಕೆ ಬರೋದಿಲ್ಲ. ಉಪನಯನಕ್ಕೆ ಬರೋದು ಗಾಯತ್ರಿ ಅಧಿಕಾರ. ಗಾಯತ್ರಿ ಅಧಿಕಾರ. ಗಾಯತ್ರಿ ಓಂಕಾರದ ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಅದನ್ನೇ ಹೇಳಿ ಅಂತ ಹೇಳ್ತಾರೆ. ಫಾರ್ಮುಲಾ ಎಲ್ರಿಗೂ ಅರ್ಥ, ಬಿಡಿಸಿದಾಗ ಅದು ಗೊತ್ತಾಗುತ್ತೆ. ಆ ರೀತಿ ಒಂದು ಸ್ಟೇಜಲ್ಲಿ ಬಿಡಿಸಿರೋದು ಗಾಯತ್ರಿ. ಅದು ಇನ್ನೂ ಬಿಡಿಸಿದರೆ ವೇದಗಳು ಪುರುಷ ಸೂಕ್ತ ಎಲ್ಲ ಶುರುವಾಗುತ್ತೆ. ಅಲ್ಲಿ ಹೇಳಿದ್ದೇನವರು ಏನು ಬಂತಾಗ ಅಂಥ ಯತಿಗಳು ಓಂಕಾರ ಉಚ್ಚಾರಣೆ ಮಾಡ್ತಕ್ಕಂತಹ ಆಶ್ರಮ ಯತ್ಯಾಶ್ರಮ ಅದನ್ನು ತಗೊಂಡ್ರು ಅಂತ ಅರ್ಥ. ಓಂಕಾರಕ್ಕೆ ಏನು ಮಹಾ ದೊಡ್ಡದು ಅಂದರೆ ಎಕ್ಸ್ಪ್ಲೇನ್ ಮಾಡಿದರು. ತ್ರಿಮಾತ್ರಮಾದಿತ ಕೃತ್ವ 3 ಶುರು ಮಾಡಿ, ಎಷ್ಟು ಮಿನಿಮಮ್ 3 ಅಂತ ಸಾಮಾನ್ಯ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ಅಲ್ಲಿಂದ ಶುರು ಮಾಡಿ ಅನಂತ ಮಾತ್ರ ಅಂತ ಅದನ್ನು ಉದಾಹರಂತೀಯಂ ಅಂತ ಹೇಳ್ತಾರಲ್ಲ, ಅಂಥ ಓಂಕಾರ ಹೇಳೋದನ್ನು ಅವರು ಪದವಿ ಪಡೆದರು. ಪೂರ್ಣಪ್ರಜ್ಞಾ ಅಂತ ಹೆಸರು. ಪೂರ್ಣಪ್ರಜ್ಞಾ ಓಂಕಾರ ಪೂರ್ತಿ ತಿಳಿದವರು ಅಂತ ಅರ್ಥ. ಪೂರ್ಣಪ್ರಜ್ಞಾ ಅಂದ್ರೇನು? ಓಂಕಾರ ಪೂರ್ತಿ ತಿಳಿದವರು. ಎಲ್ಲಿ ಬಂತು ಮಾತಾದು? ಮಾಡೋಕ್ಕದು ಕೊನೆಗೆ ಬಂತು. ಓಂಕಾರೋ ವಿದಿತೋ ಏನ ಸಮುನಿರ್ ನೇತಾರೋ ಜನ. ಓಂಕಾರವನ್ನು ಯಾರು ತಿಳಿದಿರ್ತಾರಲ್ಲ, ಒಂದು ಅಲ್ಲಕ್ಕೆ ಬಂದರೆ ಅಲ್ಲ, ಅರ್ಥ ತಿಳಿದಿರ್ತಾರಲ್ಲ, ಏನಂತ ಕರೀತಾರೆ? ಮುನಿ ಅಂತ ಕರೀತಾರೆ. ಪೂರ್ಣಬೋಧ ಮುನಿ ಅಂತ ಕರೀತಾರೆ. ಅದಕ್ಕೆ ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ. ಹೌದು, ಶುರು ಮಾಡಿದ್ದು ಯಾವುದಕ್ಕೆ? ಎಲ್ಲ ಕಡೆ ಬರೋ ಒಂದರ್ಥ ಅಶೇಷ ಗುಣಾಧಾರ. ಓಂ ಶಬ್ದಕ್ಕೆ ಮೊದಲನೇದೇನೋ ಅಶೇಷ ಗುಣಾಧಾರ, ಎರಡನೇದು ನಿರ್ದೋಷ. ಗುಣಪೂರ್ಣ ಅಂತಷ್ಟೇನು ಬರುತ್ತೆ? ನಿರ್ದೋಷ. ಅಲ್ಲಿಂದ ಒಂದೊಂದು ಅರ್ಥ. ಗಾಯತ್ರಿಗೆ ಅರ್ಥ ಹಿಡಿಯೋದು ಸಿಂಪಲಾಗಿ ಒಂದು ಅರ್ಥ ತಿಳಿಯೋಕ್ಕೆ ಹೇಳಿರೋದು ಗುರು ಫಸ್ಟ್ ಸ್ಟಾರ್ಟ್ ಮಾಡೋದೇ ಅದರಿಂದ. ಹೌದು.
ಮುಂದೆ ತ್ರಿಮಾತ್ರಂ ಆದಿತಃ ಕೃತ್ವ ಮಧ್ವದಲ್ಲಿ ಕೋಟ್ ಮಾಡ್ಕೋಬೇಕಿದ್ರ ಇಷ್ಟೇ ಭಾಗವತ ಹತ್ರ ಕೋಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ತ್ರಿಮಾತ್ರಂ ಆದಿತಃ ಕೃತ್ವ ಯಾವಚ್ಚ ಅನಂತ ಮಾತ್ರಕಃ, ತ್ರಿಮಾತ್ರವನ್ನು ಮೊದಲುಗೊಂಡು ಅನಂತ ಮಾತ್ರಗಳೇನಿವೆ ಅಷ್ಟನ್ನೆಲ್ಲ ಒಳಗೊಂಡಿರೋದಕ್ಕೆ ಪ್ರಣವ ಬಂದು ಅಕಾರ ಮಕೌರಸ್ಮಿ ಪ್ರಣವ ಸರ್ವವೇದೇಶು, ಎಲ್ಲ ವೇದಗಳು ಎಲ್ಲಿದೆ ಪ್ರಣವದಲ್ಲಿದೆ. ಪ್ರಣವಾಂತೆ ವಿಭೇದೇನ ಹಿ ಅನಂತಾಹ ಪರಿಕೀರ್ತಿತಾಹ, ಹೀಗೆ ಪ್ರಣವಗಳಿವೆ, ಅನಂತ ಪ್ರಣವ ಇದೆ. ಅನಂತ ಪ್ರಣವ ಅಂದ್ರೇನು? ಒಂದಕ್ಷರದ ಪ್ರಣವ, ಮೂರಕ್ಷರದ ಪ್ರಣವ, 8 ಅಕ್ಷರದ ಪ್ರಣವ, ಅನಂತಾಕ್ಷರದ ಪ್ರಣವ. ಎಷ್ಟಾಯಿತು ಪ್ರಣವಗಳಾಗ? ಅನಂತ ಪ್ರಣವ ಆಯಿತು. ಸೊ ಪ್ರಣವ ಅನಂತ ಪ್ರಣವವನ್ನು ತಿಳಿದವರು ಆಚಾರ್ಯರು, ಅನಂತ ಪ್ರಣವ ತಿಳಿದವರು. ಅರ್ಥ ಆಯ್ತಾ ಈಗ? ತಿಳಿತಾ? ಅದು ವಿಶೇಷ. ಏಕಮಾತ್ರೋತ್ತರ ಸರ್ವೇ ವಾಸುದೇವಾಭಿ, ಒಂದೊಂದು ಕೂಡ ಏನಪ್ಪ ಅದು ಅಂದರೆ ವಿಶೇಷ. ಈಗ 8 ಅಕ್ಷರದ ಪ್ರಣವ, 3 ಅಕ್ಷರದ ಪ್ರಣವ, 4 ಅಕ್ಷರದ ಪ್ರಣವ, 5, 6, 7, 8, 9, 10, 11 ಒಂದಂತೆ ಹೋಗ್ತಾ ಇರ್ತದೆ. ಅಷ್ಟು ತಿಳಿದು ಒಂದು ಪ್ರಣವ ಜಾಸ್ತಿ ತಿಳಿದಾಗ ಲೆಕ್ಕ. ಒಂದು ಪ್ರಣವದಲ್ಲಿ ಇದೆ ಅಂತ ತಿಳ್ಕೊಂಡಾಗ್ತಾನೆ. ಎಲ್ಲ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಪೂರ್ಣ ಪ್ರಜ್ಞೆ, ಎಲ್ಲ ತಿಳ್ಕೊಂಡವನು. ಎಷ್ಟಾಯಿತು ಪ್ರಣವಗಳಾಗ? ಅನಂತ ಪ್ರಣವಗಳು. ಅಂದರೆ ಆಚಾರ್ಯರು ಬರೀ ಒಂದು ಪ್ರಣವ ಹೇಳೋ ಯತಿಗಳಲ್ಲ, ಅನಂತ ಪ್ರಣವ ಹೇಳ್ತಕ್ಕಂಥ ಯತಿಗಳು ಅಂತ ಅವರೊಬ್ಬರೇ, ಇನ್ಯಾರಿಗೂ ಅಷ್ಟು ಹೇಳೋದಕ್ಕೆ ಬರೋದಿಲ್ಲ. ಅದು ವಿಶೇಷವಾದ ಹಿರಿಮೆ ಅವರು. ಅದಕ್ಕೆ ಎಷ್ಟಾದು ಏಕಮಾತ್ರೋತ್ತರ ಸರ್ವೇ ವಾಸುದೇವಾಭಿಧಾಯ, ಎಲ್ಲವೂ ದೇವರು ಹೇಳೋದು, ವಾಸುದೇವಾದಿ ರೂಪಗಳನ್ನು ಹೇಳೋದು ಹೊರತು ಬೇರೆ ಅಲ್ಲ. ತೇಷಾಂ ವ್ಯಾಖ್ಯಾತ್ಮರೂಪಾಹಿ ಸರ್ವೇ ವೇದ ಪ್ರಕೀರ್ತಿತ, ಇಂಥ ಪ್ರಣದ ವ್ಯಾಖ್ಯಾನ ಎಲ್ಲ ವೇದಗಳು ಕೂಡ. ಯಾವಾಗ ದೊಡ್ಡ ದೊಡ್ಡ ಹೇಳ್ತಾರೆ ಒಂದೊಂದು ಯಾಡ್ ಮಾಡ್ತಾ ಹೋಗ್ಬಿಟ್ರೆ ಪ್ರಣವ ಅಲ್ಲೇ ಇದೆ ನೋಡೋದು ತೋರಿಸೋದು. ಒಂದೊಂದು ಅಕ್ಷರ ಯಾಡ್ ಮಾಡಿದೆ ಒಂದು ಪ್ರಣವ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಶುರುವಾಗುತ್ತೆ. ಈ 18 ಮಾಡೋದು ಪದಾರ್ಥ ಮಡಿಸಿಟ್ಟಿದ್ದಾರೆ, ಇಷ್ಟೇ ಕಾಣಿಸುತ್ತೆ. ಬಿಚ್ಚಿದಷ್ಟು ಏನಾಗುತ್ತೆ? ಒಂದು ಸ್ಟೇಜ್ ಬಿಚ್ಚಿದ ತಕ್ಷಣ ಸ್ವಲ್ಪ ದೊಡ್ಡದಾಯ್ತು, ಇನ್ನೂ ದೊಡ್ಡದಾಯಿತು, ಪೂರ್ತಿ ಇಷ್ಟ, ಅದು ಕ್ಲೋಸ್. ಅದು ವೇದಗಳು ಅನಂತ ಆಗಬೇಕು, ಅಷ್ಟು ದೊಡ್ಡದು. ಏನ? ಹೌದು ಹೌದು ಹೌದು. ಪ್ರಣವಕ್ಕೆ ಪರಬ್ರಹ್ಮನೇ ಋಷಿ. ಋಷಿ ಅಂದ್ರೇನು? ಮೊದಲು ನೋಡಿ ತಿಳಿಸ್ಕೊಟ್ಟವರು ಅಂತ ಋಷಿ. ಮೊದಲು ಹೇಳಿದವರು ಋಷಿ ಅಂತ ಕರೀತಾರೆ. ಇವತ್ತು ಯಾವುದೋ ನ್ಯೂಟನ್ಸ್ ಲಾ ಅಂತಾರಲ್ಲ, ಹಾಗೆ ಮೊದಲಿಂದ ಇರೋದೇ ಅದು. ಮೊದಲು ಕಂಡು ಹಿಡಿದವನು ಹೆಸರು ಬರೋದು, ಕಂಡು ಹಿಡಿದು ಮೊದಲು ನೋಡಿದವನು ಅಂತ ಫಸ್ಟ್ ಕಾಪಿ ಕೊಡ್ತಾರಲ್ಲ ಇದರೊಳಗೆಲ್ಲ. ಪುಸ್ತಕ ಬಿಡುಗಡೆ ಆದಾಗ ಈ ರಿಸೀವ್ಡ್ ಫಸ್ಟ್ ಕಾಪಿ ಅಂತ ಹೇಳ್ತಾರೆ. ಆ ಥರ ಏನೇ ಗೃಹಸ್ಥರು ಜಾಸ್ತಿ ಮಾಡಬಾರ್ದು. ಅವ್ರು ಕನಿಷ್ಠ 3,000 ಮಾಡಬೇಕು ದಿವಸಕ್ಕೆ, ಕನಿಷ್ಠ. ಅದು ಆಗದೆ ಹೋದರೆ 2,000, ಇದು 1,000 ಮಾಡಾಗಿಲ್ಲ. ಅಷ್ಟು ನಮ್ಮ ಹೇಗೆ ಗಾಯತ್ರಿ 10ಕ್ಕೆ ನಿಲ್ಲಿಸಿದ್ದಾರೆ, ಓಂಕಾರ 1,000ಕ್ಕೆ ನಿಲ್ಲಿಸಿದ್ದಾರೆ. ಹಾಂ ಹೇಳುತ್ತೆ ನಾವು ಸರಿಯಾದ ಪ್ರಾಣ ಓಂ ಭೂರ್ಭುವ ಹೇಳ್ತೇವೆ. ಓಂ ಭೂ ಓಂ ಭೂ ಓಂ ಎಲ್ಲದಕ್ಕೆ ಓಂ ಸೇರಿಸು. ಓಂ ಭೂ ಭೂ ಸಹ ಅಲ್ಲ, ಅವು 10 ಆಗುತ್ತೆ, ಕರೆಕ್ಟಾಗಿ 10 ಆಗುತ್ತೆ. ಗೊತ್ತಾಯ್ತಾ? ಪ್ರತಿ ಪ್ರಾಣಾಯಾಮದಲ್ಲೂ ಕೂಡ ಓಂಕಾರ 10 ಸರ್ತಿ ಬರುತ್ತೆ. ಓಂ ಭೂ ಓಂ ಭೂಹ ಓಂ ಸಹ ಓಂ ಮಹ ಓಂ ಜನಃ ಓಂ ತವ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಹಿ. ಕೊನೆಗೆ ಹೇಳ್ತಾ ಮತ್ತೆ ಓಂ, ಅಲ್ಲಿ ಫುಲ್ ಪ್ರಾಣಾಯಾಮ ಮುಗಿಯುತ್ತೆ. 10 ಆಗುತ್ತೆ. 10 ಓಂಕಾರದ ಪ್ರಾಣಾಯಾಮ. ನೆಕ್ಸ್ಟ್ ಏಕಮಾತ್ರೋತ್ತರ ಸರ್ವೇ ವಾಸುದೇವಾಭಿಧಾಯಕಾ ತೇಷಾಂ ವ್ಯಾಖ್ಯಾನರೂಪಾ ಹಿ ಸರ್ವೇ ವೇದಾ ಪ್ರಕೀರ್ತಿತಾ ಓಂಕಾರೇಣ ಅನ್ವಿತಾ ತಸ್ಮಾತ್ ಸದಾ ಉಚ್ಚಾರ್ಯ ಹರೇ ಪ್ರಿಯೈ. ಅದು ಹರಿಯ ಪ್ರೀತಿ ಬಯಸ್ತಕ್ಕಂಥವರೆಲ್ಲ ದೇವರನ್ನು ಓಂ ಅಂತ ಉಚ್ಚಾರಣೆ ಮಾಡೋದು. ಓಂ ಅಥಾತೋರ್ಮ ಜಿಜ್ಞಾಸ ಯಾವುದೇ ಶುರ್ಮ ಹರಿಹಿ ಓಂ. ಆರಂಭದಲ್ಲೇ ಓಂ ಹೇಳಬೇಕು, ಮುಗಿದಾಗ ಮತ್ತೆ ಓಂ ಅಂತ ಹೇಳಬೇಕು. ಗುಹ್ಯಾದರ್ಶನ ಭಾಷೆ ಚ, ಈ ಒಂದು ಪದ ಬಂತಲ್ಲಿ. ವಿಚಿತ್ರ ಭಾಷಾ ವಿತತಂ ಅಂತ ಕರೆದ್ರಲ್ಲ, ವಿಚಿತ್ರ ಭಾಷಾ ವಿತತ. ಏನು ವಿಚಿತ್ರ ಭಾಷಾ ಅಂದರೆ ತ್ರಿಭಾಷಾ. ಯಾವ್ಯಾವುದು? ಸಮಾಧಿ, ದರ್ಶನ, ಗುಹ್ಯ, 3 ಆಯಿತು. ಆ 3 ನಿನ್ನೆ ಹೇಳಿದೆ. ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದ್ರೆ 81 ಆಗುತ್ತೆ. ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದ್ರೆ 81 ಆಗುತ್ತೆ. ಅದಕ್ಕೆ ವಿಚಿತ್ರ ಭಾಷಾ. ವಿಚಿತ್ರ ಭಾಷಾ ವಿತತ, ವಿಚಿತ್ರ ಭಾಷೆಗಳನ್ನು ತುಂಬ ಹೋಗಿಬಿಟ್ಟಿದೆ. ಅವೇನು ಒಂದು ಬಿಡಿಸ್ತಾರೆ ಈಗ. ಗುಹ್ಯ ದರ್ಶನ ಭಾಷೆ ಚ ಭಾಷಾ ಚೈವ ಸಮಾಧಿಕ. ಗುಹ್ಯ ದರ್ಶನ ಭಾಷೆ, ಸಮಾಧಿ ಭಾಷೆ. ತಿಸ್ರಸ್ತು ಮೂಲಭಾಷಾಸ್ಯು, ಬೇಸಿಕ್ ಭಾಷೆಗಳೆಷ್ಟು? 3. ಈ ದೇವರು ತ್ರಿವಿಧರಂದ್ರೆ ಅದೇ ಅರ್ಥ. ದೇವರು ತ್ರಿವಿಧರು ಅಂತ ಹೇಳಿದ್ರೆ 3 ಗುಂಪಾಯಿತು. ಅದರಲ್ಲೇ ಮತ್ತೆ ಗುಂಪು ಮಾಡ್ತಾ ಹೋಗ್ಬೇಕು ಒಂದೊಂದರಲ್ಲೇ. ಅದರಲ್ಲೂ ಕೂಡ ಸಾತ್ವಿಕ ಸಾತ್ವಿಕ ತಾತ್ವಿಕ. ಇಲ್ಲಿ ಹಾಕೋ ತಾಮಸ 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 ಎಷ್ಟು ತಾಮಸ ಬೇಕಾದ್ರೆ ಆಗ್ಬೋದು ಅವನಿಗೆ. ಕಲಿಯ ತಾಮಸ, ಪರಮ ತಾಮಸ. ಬ್ರಹ್ಮದೇವರು ಸಾತ್ವಿಕ 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 ಸಾತ್ವಿಕ. ಹಾಗೆ
ಗುಹ್ಯದಲ್ಲಿ ಕ್ಲಾಸ್ ಆದಮೇಲೆ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಡಿಸ್ಟಿಂಕ್ಷನ್ ರ್ಯಾಂಕ್ ಅಂತ ಕೊಡ್ತಾರೆ. ಆ ಥರ ಮೆರಿಟ್ ಜಾಸ್ತಿ ಆಗ್ತಾ ಹೋಗೋದು. ಮೂಲ ಭಾಷಾ ಏಕೈಕಾಚ ತಿಧಾಪ ಒಂದೊಂದು ಮೂರು ಭಾಗ, ಒಂದೊಂದು ಮೂರು ಭಾಗ ಮೂರಾಯಿತು. ಹೇಗೆ ಗುಹ್ಯ ದರ್ಶನ ಸಂಜ್ಞಾಚ ಗುಹ್ಯ ಗುಹ್ಯ ತಥಾ ಪರ. ಒಂದು ಎರಡು ತಗೊಂಡಾಗ ಗುಹ್ಯ ದರ್ಶನ, ಗುಹ್ಯ ಆಮೇಲೆ ಗುಹ್ಯ ಸಮಾಧಿ, ಈ ರೀತಿ ಮಾಡ್ತಾ ಹೋಗಿಬಿಟ್ರೆ ಮತ್ತೆ ಮೂರು ಸೇರಿಸ್ಬಿಟ್ಟು ಅವತ್ತು 81 ಆಗುತ್ತೆ. ಏವಮಾದಿ ಕ್ರಮೇಣ ಇವ ತು ಏಕಾಶೀತಿ ವಿಭೇದ. ಏಕಾಶೀತಿ ಅಂದರೆ ಎಷ್ಟು? 81. ಅಶೀತಿ ಅಂದರೆ ಎಷ್ಟು? 80. 81 ಭಾಷೆ ಆಗುತ್ತೆ. ಆದರೆ ಇದ್ರ ಒಂದು ಭಾಷೆ ಗೊತ್ತಿಲ್ಲದೆ ಪುರಾಣ ಓದ್ಬಿಟ್ಟು ತಮಾಷೆ ಮಾಡ್ಕೊಂಡು ಆಡ್ತಿರ್ತಾರೆ ಅಂದರೆ ಏನು ಹೇಳ್ಬೇಕು ಅವರಿಗೆ? ಅವ್ರಿಗೆ ಮ್ಯಾಥ್ಮೆಟಿಕ್ಸ್ ಸೈನ್ಸ್ ಎಲ್ಲ ತಮಾಷೆಯಾಗಿ ಕಾಣಿಸುತ್ತೆ ಅಷ್ಟೇ. ಕಂಡವ್ರಿಗೆ ಕೊಟ್ಟರೆ ಏನಾಗುತ್ತೆ ಅವೆಲ್ಲ ತಾವು, ಯಾಕಂದ್ರೆ ಏನು ತಲೆ ಆಗ್ಬೇಡ ಗೊತ್ತಿಲ್ಲ ಅವರಿಗೆಲ್ಲ. ಹಾಂ, ಇದೆಲ್ಲ ಹೇಳಿದ್ದಾರೆ. ಹೌದು. ಭಾಷಾಸ್ತತ್ರತೆ ಗುಹ್ಯಾಚ ಪ್ರಸಿದ್ಧಾರ್ಥೇಶು ಅನನ್ವಿತ. ಗುಹ್ಯ ಭಾಷೆಗೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅದು ಹೊಂದೋದೇ ಇಲ್ಲ. ಆ ಭಾಷೆ ಗುಹ್ಯ ಭಾಷಾ ಅಂತ ಕರೀತಾರೆ. ಏನದು ಉದಾಹರಣೆ ಕೊಡ್ತಾ ಇರೋದು ಏನಂತ? ಉಚ್ಚಿಷ್ಟ ಪರಮ ನಿಷಿದ್ಧ. ಅದು ಉಚ್ಚಿಷ್ಟ ಭಾರಿ ಗ್ರಾಹ್ಯ ಅಂತ ಹೇಳಿದರು. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ಅಂತ ಹೇಳಬೇಕಾದ್ರೆ ಶ್ಲೋಕ ಇದೆ. ಉಚ್ಚಿಷ್ಟ ಭಾರಿ ಶ್ರೇಷ್ಠ ಅಂದರು. ಇಲ್ಲಿ ಉಚ್ಚಿಷ್ಟ ಅಂದರೆ ಈ ಎಂಜಲಲ್ಲ, ಹಾಲು ಕರುವಿನ ಎಂಜಲಲ್ಲವೇ ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ. ಎಂಜಲು ಶ್ರೇಷ್ಠ, ಅರ್ಥ ಆಯ್ತಾ? ಆಮೇಲೆ ಶವದ ವಸ್ತ್ರ ಭಾರಿ ಶ್ರೇಷ್ಠ, ರೇಷ್ಮೆ ಶ್ರೇಷ್ಠ. ನೋಡೋದಕ್ಕದು ಏನೋ ಹೇಳ್ತಾರೆ, ಏನು ಶಾಸ್ತ್ರ ಏನು ABCD ಗೊತ್ತಿಲ್ಲ ಅಂತೇಳಿ ಆಮೇಲೆ ಅವರಿಗೆ ABCD ಗೊತ್ತಿಲ್ಲ ಅಂತಾಗತ್ತೆ. ಅದು ಗುಹ್ಯ ಭಾಷಾ. ಏಕಾಶೀತಿ ಭೇದ. ಪ್ರತಿಯೊಂದು ಶಾಸ್ತ್ರದಲ್ಲೂ ತಮ್ಮದೇ ಒಂದು ಮಾಡ್ಕೊಂಡಿರ್ತಾರೆ ಟರ್ಮ್ಸನ್ನು. ಫಿಸಿಕ್ಸಲ್ಲಿ ಏನಂದ್ರೆ ಅರ್ಥ, ಇದರಲ್ಲಿ ಮತ್ತೆ ಒಂದೇ ಬೇರೆ ಬೇರೆ ಅರ್ಥ ಮಾಡ್ಕೊಂಡಿರ್ತಾರೆ. ಆ ಮೂಲ ಶಾಸ್ತ್ರಕ್ಕೆ ಹೋದಾಗ ಅದೆಲ್ಲ ಅರ್ಥ ಬರಬೇಕು. ಭಾಷಾಸ್ತತ್ರ ಚ ಗುಹ್ಯಾಚ ಪ್ರಸಿದ್ಧಾರ್ಥೇಶು ಅನನ್ವಿತ. ಗುಹ್ಯಾರ್ಥ ತತ್ಪರೈವ ಅಂಧೋ ಮಣಿವಿತ್ಯಾದಿಕಾಚತ. ದೃಷ್ಟಾಂತ ಕೊಡ್ತಾರೆ. ಅಂಧೋ ಮಣಿಮವಿಂದತ. ಕುರುಡ ಮಣಿಯನ್ನು ನೋಡದ. ಕುರುಡ ಮಣಿಯನ್ನು ನೋಡ್ತಾನೆ, ಗೊತ್ತಾಯ್ತಾ? ಅದು ಜ್ಞಾನ ಇಲ್ಲದವನು ಜ್ಞಾನ ಬಂದವನ ಆತ ಅಂತ ಅರ್ಥ. ಅದಕ್ಕೆ ಕುರುಡನಿಗೆ ಕಣ್ಣು ಬಂತು ಅಂತ ಹೇಳ್ತಾರಲ್ಲ ಹಾಗೆ. ದರ್ಶನಾನಿ ಅವಲಂಬ್ಯೈವ ಪಶುಪತ್ಯಾದಿನಾಂತು ಯಾ ಬಹುಶ್ರುತಿ ವಿರುದ್ಧಂತು ವದೇತ್ಸಾ ದರ್ಶನಾತ್ಮಿಕ. ಇನ್ನು ಕೆಲವು ದರ್ಶನಗಳು ಅನುವಾದ ಮಾಡ್ತಾರೆ. ದರ್ಶನ ಭಾಷೆ ಅಂತ ಹೆಸರು ಮಧ್ವೀಯದಲ್ಲಿ ಬಂತು. ಏನಂತ? ವಿಶ್ವಮಿತ್ಯಾಭರಣವಾನ್ ಆತ್ಮನಾವ್ ನಾಸ್ತಿ. ಇಷ್ಟೇ ಇತಿ ಅಂತ ಹೇಳಿ ಇದು ಇಷ್ಟೊತ್ತು ಅನುವಾದ. ಅವ್ರು ಹೀಗೆ ಹೇಳ್ತಾರೆ ಅಂತ ಹೇಳೋದು ಅನುವಾದ. ಈ ರೀತಿ ಮಾಡೋ ಭಾಷೆ ದರ್ಶನ ಭಾಷೆ ಅಂತ ಕರೀತಾರೆ. ಸಮಯಪಾದ ಪೂರ್ತಿ ಬಂದು ಅನುವಾದ ಮಾಡಿ ಉತ್ತರ ಕೊಡಬೇಕು. ಆಮೇಲೆ ಅದೆಲ್ಲ ಏನು ಅಷ್ಟೇ ಬಿಟ್ಬಿಟ್ಟು ನಿಲ್ಲಿಸ್ಬಿಟ್ರೆ ದರ್ಶನ ಭಾಷೆ. ಖಂಡನೆ ಮಾಡಿಬಿಟ್ಟು ದರ್ಶನ ಭಾಷೆ ಹೋಯ್ತಲ್ಲಿಗೆ. ಅದನ್ನು ಆ ರೀತಿ ಅರ್ಥ ಮಾಡ್ಕೋಬೇಕು. ಎಷ್ಟೋ ಪುರಾಣದಲ್ಲಿ ಕೆಲವು ವಿಷಯ ಹೇಳಿರ್ತಾರೆ. ಆ ವಿಷಯ ಏನು ಅಂದರೆ ಅವ್ರು ಹೇಳೋದಲ್ಲ, ಹೀಗೆ ಹೇಳ್ತಾರೆ ಅದಲ್ಲ ಅಂತ ಮುಂದೆ ಹೇಳ್ತಾರೆ. ಅದು ಅಷ್ಟಕ್ಕೆ ಓದಿ ಎದ್ದೋಗ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಕೆಲವು ವಿಷಯ ಪೂರ್ತಿ ಕೇಳಿದ ಔಷಧಿ ವಿಷಯ ಹಾಗೆ ಎದ್ದೋಗ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಇಂಥ ಔಷಧಿ ಮುಂದೆ ತೊಗೋಬಾರ್ದು ಅಂತ ಹೇಳೋ ಕೊಟ್ಟಿರ್ತಾರೆ, ತೊಗೊಂಡ್ಬಿಡ್ತಾರೆ ಹೋಗ್ಬಿಟ್ಟು. ಅದು ಯಾವುದೇ ವಿಷಯ ಏನು ಮಾಡ್ಬೇಕು? ಯಾವಾಗಲೂ ಪೂರ್ತಿ ಕೇಳಬೇಕು. ಇದು ಪೂರ್ತಿ ಅಲ್ಲ, ಏನೂ ಕೇಳದೆ ಬೈತಾರೆ. ಏನೂ ಕೇಳಿ ಅಲ್ಲ, ಎಲ್ಲೆಲ್ಲೋ ನೋಡಿ ಏನೋ ಕಾಟಕ ಸಿನಿಮಾ ಎಲ್ಲ ತಂತಂದು ಅವರೆಲ್ಲ ಏನು ಮಾಡಿಕೊಂಡ್ರು? ಫಸ್ಟ್ ಅಲ್ಲ ಮೊದಲು ಮಾಡ್ಕೊಂಡವರಿಗೆ ಲಿಮಿಟೆಡ್ ಸೆನ್ಸರ್ ಮಾಡ್ಕೊತಿದ್ರು. ಗೊತ್ತಾಯ್ತಾ? ಒಂದು ಊರಲ್ಲಿ ಯಾವುದೇ ಟಿ ವಿಗೆ ಏನೂ ಇರ್ತಿರಲಿಲ್ಲ. ತಮ್ಮ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಬರ್ತಾ ಅದು ಆಭಾಸ ಶುರುವಾಯಿತು. ಯಾವ ರೆಕಾರ್ಡ್ ಪುಸ್ತಕ ಪ್ರಿಂಟ್ ಆಯಿತು, ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ಶುರುವಾಯಿತು. ಈ ಟಿ ವಿಗೆ ಬಂದ ಮೇಲೆ ಎಲ್ಲ ತತ್ವಗಳು ಶುರುವಾಯಿತು. ಒಂದು ಗುಟ್ಟಾಗಿ ಅದಕ್ಕೆ ಒಂದು ಹೇಳಿ ಇಬ್ಬರೇನ ಮಾತಾಡ್ಕೋತಾರೆ, ಅವರಿಗೆ ಸಂಬಂಧಪಟ್ಟಿದ್ದು ಬೇರೆ ಬರಲಿಲ್ಲ. ಯಾವಾಗ ಹಬ್ತಾ ಹೋಗುತ್ತೋ ಅದು ಎಲ್ಲರಿಗೂ ಕಾಮನ್ ಆಗಿಬಿಡುತ್ತೆ. ಅವನು ಭಾರಿ ಹುಷಾರ ನಡ್ಕೋಬೇಕಾದ್ರೆ. ಅರ್ಥ ಆಯ್ತಾ? ಇವರು ಆಯ್ತು ನಡ್ಕೊಡೋದೇನೆ ತಾವು ಕಂಡಿದ್ದೆ ತೋರಿಸಿದ್ದೆ ಅರ್ಥ, ಇದು ಮಾಡಿದ್ದೆ ಅರ್ಥ ಮಾಡ್ಕೋಬಾರ್ದು. ಆ ಸಮಂತ ಅದಾಯ್ತಲ್ಲ, ಇಷ್ಟು ಹೇಳಿ ಮುಂದೆ ಹೇಳ್ತಾರೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ವಿಷಯಗಳು. ಯಾಕೆಂದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಗೈಡ್ಲೈನ್ಸ್ ಇವೆಲ್ಲ. ದರ್ಶನಾನೇ ಅವಲಂಬ್ಯ ಇವ ಪಶುಪತ್ಯಾದಿನ ಅಂತ. ಇವತ್ತು ಇಲ್ಲೆಲ್ಲ ನಾವು ಟ್ರಾಫಿಕ್ ಇದ್ರಲ್ಲಿ ಹೋಗ್ತೀವಲ್ಲ, ಗಾಡ್ಸ ಹೋಗ್ತಾ ಇರ್ತೀವಿ, ಕರ್ವ್ಸ್ ಎಲ್ಲ ಬರೆದಿರ್ತೀವಿ, ಸಿಂಬಲ್ ಹಾಕಿರ್ತಾರೆ ಅಷ್ಟೇ. ಅವರು ಓದಷ್ಟು ಕೂಡ ಟೈಮ್ ಇರುತ್ತೆ. ದೊಡ್ಡ 4 ಪ್ಯಾರ ಬರೆದ್ರಲ್ಲಿ ಗೊತ್ತಿರೋದು ಇಷ್ಟು ಹಾಕಿದ ತಕ್ಷಣ ಗೊತ್ತಾಗ್ಬಿಡೋದು. ಇಲ್ದವ್ರು ಅಷ್ಟು ಅದನ್ನೇ ಆಕ್ಸಿಡೆಂಟ್ ಓದೋರಲ್ಲೇ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವ ಭಾಷೆ ಉದ್ದೇಶ ಏನಂದರೆ ಕಮ್ಯುನಿಕೇಷನ್ ಆಗಬೇಕು. ಈ ಸಮಯ ಯಾವ ಸಮಯದಲ್ಲಿ ಕಮ್ಯುನಿಕೇಷನ್ ಆಗಬೇಕು ಅದು ಇಂಪಾರ್ಟೆಂಟ್. ಯಾವ ಸಮಯದಲ್ಲಿ ಆಗಬೇಕು ಅದಕ್ಕೆ ತಕ್ಕಂತೆ ಬರೀಬೇಕು. ಭಾಳ ವಿಸ್ತಾರವಾಗಿ ಹೇಳ್ಬೇಕಾದ್ರೆ ಅದು ವಿಸ್ತಾರ ಹೇಳೋದು ಬೇರೆ, ಸಂಕ್ಷೇಪರು. ಸಿಂಬಲ್ ಯಾತಕ್ಕೆ ಮಾಡಿದ್ರು ಅಂದರೆ ಓದಕ್ಕೂ ಟೈಮ್ ಇಲ್ಲ. ಏನು ಕಾಣಿಸುತ್ತೆ ಅಲ್ಲಿಗೆ? ರೆಡ್ ಹಾಕಿರ್ತಾರೆ, ದೂರದವರೆಗೂ ಕಾಣಿಸ್ತದೆ. ಅಕ್ಷರ ಓದಕ್ಕೆ ಬರುತ್ತೆ ನಿಮಗೆ? ಬರ್ಲಕ್ಕೆ ಬರೋದು. ಅಲ್ಲಿ ಇಲ್ಲಿ ಅಂತ ಬರೆದಿರ್ತಾರೆ, ಕಾಣಿಸೋದಿಲ್ಲ ಅದು. ರೆಡ್ ಕಲರ್ ಮಾತ್ರ. ಅದರಿಂದ ಒಂದು 4-5 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ಗೆ
ಇದ್ರ ಮೇಲೆ ಶಿಸ್ತಾಗ ಯಾರಿಗೆ ಹೇಳೋದು ಅರ್ಥ ಆಗುತ್ತದ. ಸಿಂಬಲ್ಗೆ ಅದು ಅರ್ಥ ಇದೆ. ಇದು ಬ್ಯಾನರ್ ಇದೆ, ರಾಷ್ಟ್ರಧ್ವಜ ಅಂತಿದೆ. ಯಾತಕ್ಕೆ ನೋಡಿದ ತಕ್ಷಣ ನಮ್ಮ ದೇಶ ಅಂತ ಗೊತ್ತಾಗಬೇಕು ತಕ್ಷಣ. ನೂರಾರು ಬ್ಯಾನರ್ ಹಾಕಿರ್ತಾರೆ. ಆ ಬ್ಯಾನರ್ ಬೆಲೆಗಳು ಬೇರೆ, ರಾಷ್ಟ್ರಧ್ವಜದ ಬ್ಯಾನರ್ ಬೇರೆ. ಅದಕ್ಕೋಸ್ಕರ ಏನು ಹಾಕ್ತಾರೆ, ಬ್ಯಾನರ್ ಏನು ಬರೆದಿರಲ್ಲ ಅದರಲ್ಲಿ. ಯಾಕೆ ಓದಕ್ಕೆ ಬರೋದು ದೂರದಿಂದನೂ ಕಾಣಬೇಕು. ಮೇಲೆ ಅಷ್ಟು ಹಾಯೆಸ್ಟ್ ಮಾಡಿದೆ, ಓದ್ಲಿಕ್ಕಾಗುತ್ತೆ. ಹೋಗಿ ಇನ್ನೊಂದು ನಿಂತ್ಕೊಂಡು ಓದ್ ಬರ್ತಾರೆ ಯಾರು ಇಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡ. ಅದಕ್ಕೆ ಅರ್ಥ ಇರುತ್ತೆ. ಮುಂದೆ ಇದೆಲ್ಲ ಇದು 3 ಕಲರ್ ಏನೋ ಎಲ್ಲ ಹೇಳಿರ್ತಾರೆ. ದರ್ಶನಾನಿ ಅವಲಂಬ್ಯ ಇವ ಪಶುಪತ್ಯಾದೀನಾಂತು ಯ ಬಹುಶ್ರುತಿ ವಿರುದ್ಧಂತು ವದೇತ್ಸಾ ದರ್ಶನಾತ್ಮಿಕ. ಅಂತೆ ನಿಷೇಧ, ಕೊನೆಗೆ ಅಂತೆ ನಿಷೇಧ ಸಂಯುಕ್ತ, ಕೊನೆಗೆ ಇದು ಚೇನ್ನ ಅಂದ್ಬಿಡ್ತಾರೆ. ಇದು ಚೇನ್ನ, ದೇವರಿದ್ರೆ ಕಾಣಬೇಕಾಗಿತ್ತು, ಕಾಣೋದಿಲ್ಲ. ದೇವರು ನಮಗೆಲ್ಲ ಒಳ್ಳೇದು ಮಾಡಬೇಕು, ಮಾಡ್ತಾ ಇಲ್ಲ. ಗೊತ್ತಾಯ್ತಾ? ದೇವರಿದ್ದಿದ್ರೆ ರೂಪ ಇರಬೇಕಾಗಿತ್ತು, ರೂಪ ನಮಗೆ ಕಾಣಬೇಕಾಗಿತ್ತು. ಅನಂತ ಜ್ಯೋತಿ ಅಂತಾನೆ. ಕತ್ಲು ಏನು ಕಾಣಿಸೋದು, ಚೂರು ಕೂಡ ಇಲ್ಲ. ರಾತ್ರಿ ಹೊತ್ತಲ್ಲಿ ದೇವರು ಇದ್ದಾನೆ ಅಂದರೆ ಕಾಣಬೇಕಾಗಿತ್ತು, ಕತ್ಲೆ ಇರಬಾರ್ದಾಗಿತ್ತು. ಗೊತ್ತಾಯ್ತಾ? ಇವೆಲ್ಲ ಹೇಳ್ತಾವೆ. ಆದ್ದರಿಂದ ದೇವರಿಲ್ಲ, ಎದ್ದೋಗ್ಬಿಟ್ಟ. ಅಷ್ಟು ಖುಷಿ ಆಯಿತು. ಇತಿ ಹೇಳ್ತಾರೆ ತಪ್ಪದು. ಮುಂದೆ ಇದೇನಿದು ಇತಿ ಅನುವಾದ ಮಾಡಿ ಖಂಡನೆ ಮಾಡೋದು. ಇದು ದರ್ಶನ ಭಾಷೆಯ ರೀತಿ. ಅವನು ತಿಳ್ಕೊಳ್ಳೋಕೆ ಹೋಗೋದು. ಇವರೆಲ್ಲ ಒಂದೊಂದೇ ಭಾಗ ತೊಗೊಂಡ್ಬಿಟ್ರೆ, ಎಲ್ಲರೂ ಕೂಡ ಒಂದೊಂದೇ ಭಾಗ ತೊಗೊಂಡ್ಬಿಟ್ಟು ತಮ್ಮದೇ ಮಾತ್ರ ಮಾಡ್ಕೊಂಡ್ಬಿಟ್ರೆ ಅಷ್ಟೇ, ಮುಂದೆ ಬಿಡಲೇ ಇಲ್ಲ. ಅಂತೆ ನಿಷೇಧ ಸಂಯುಕ್ತ ಅಸಮಂತಾತ್ ಏನು ಭಸ್ಮಸ್ನಾನಾಧಿಕಾಚಸ. ಭಸ್ಮಸ್ನಾನ ಅವೆಲ್ಲ ಕೂಡ ಕೆಲವು ನಿಷಿದ್ಧ ಪದಾರ್ಥಗಳಿವೆ, ನಿಷಿದ್ಧ. ಅದೆಲ್ಲ ಓದ್ಕೊಂಡ್ಬಿಟ್ರು, ಮುಂದೆ ಮಾಡಬಾರ್ದು ಅಂತ ಹೇಳಿದ್ರೆ ಅಲ್ಲೇ ತೊಗೊಂಡ್ಬಿಟ್ರು. ಯಥಾ ಪ್ರದೃಶ್ಯಮಾನಾರ್ಥ ಸಮಾಧಿ ಸಾ ಪ್ರಕೀರ್ತಿತ. ಏನು ಹೇಳ್ತಾರೋ ಹಾಗೆ ಅರ್ಥ ತಿಳ್ಕೊಂಡ್ರೆ ಸಮಾಧಿ ಭಾಷೆ. ಸಮಾಧಿ ಭಾಷೆ ಅಂದ್ರೇನು? ವಿಷ್ಣು ಸರ್ವೋತ್ತಮ. ವಿಷ್ಣು ಸರ್ವೋತ್ತಮ ಏನಿದು? ಶಿವ ಸರ್ವೋತ್ತಮ ಏನಿದು? ಅಲ್ಲ, ದರ್ಶನ ಭಾಷೆ. ಇತಿ ಚೇತ್ ತೆಗಿತಾರೆ. ಅವಲ್ಲ ಈ ಭಾಷೆಗಳನ್ನು ಗುರುತಿಸು ಕೊಟ್ಬಿಟ್ಟು ಈ ಭಾಷೆಗಳನ್ನು ಗುರುತಿಸ್ಬೇಕು, ಯಾವ್ಯಾವ ಭಾಷೆ ಸೇರುತ್ತೆ ಅಂತ. ಆಮೇಲೆ ಎಂಜಲು ಭಾರಿ ಶ್ರೇಷ್ಠ, ಇದು ಮುಖ್ಯವಾಗಿ 3 ಪದ ಇದೆ, ಗುರುತಿಸಿ ಹೇಳ್ಬೇಕಾದ್ರೆ ಅರ್ಥ. ಹಾಂ, ಅದು ಬೇರೆ. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡ್ಲಿಕ್ಕೆ ಕೊಟ್ಟೆ ಎಲ್ಲ ಮುಖ್ಯ. ಯಾವುದು ಬರೋದು ಬೇರೆ ಭಾಷೆ ಬೇಕೇ, ಒಂದೇ ಭಾಷೆ ಆಗುತ್ತೆ. ಎಲ್ಲರೂ ದೇವ್ರು ಬರ್ತಾರೆ. ಊಟಕ್ಕೆ ದೇವರು, ಬಾ ಅಂಬೋದು ದೇವರು, ತಟ್ಟೆ ಅಂಬೋದು ದೇವರು. ಮತ್ತೇನು ಮಾಡ್ತೀರಿ ಹಾಗಿದ್ರೆ? ಅದಕ್ಕೆ ಸಮಾಕರ್ಷಾತ್ ಮಾಡಿದ್ರು. ಸಮಾಕರ್ಷ ಮಾಡಿ ಆದಮೇಲೆ ಭಾಷೆ ಇದು. ಮಾಡದೆ ಹೋದ್ರೆ 3 ಭಾಷೆ ಬರೋದೇ ಇಲ್ಲ. ವಿಷ್ಣು ಪರಮ ಇತ್ಯಾದಿ ಬರೀ ಹಲಸರಣೆ ಅಷ್ಟೇ. ಹೆಚ್ಚಿದ ಮೇಲೆ ತೊಡೆಗಿಡಿ ಶುರುವಾಗೋದು ಯಾವಾಗ? ಹೆಚ್ಚಿದ ಮೇಲೆ ತೊಡೆ ಬೀಜ ಇತ್ಯಾದಿಗಳೆಲ್ಲ. ಯಥಾ ಪ್ರದೃಶ್ಯಮಾನಾರ್ಥ ಸಮಾಧಿ ಸಾ ಪ್ರಕೀರ್ತಿತ. ವಿಷ್ಣು ಪರಮ ದೃಷ್ಟಾಂತ. ವಿಷ್ಣು ಪರಮ ಎಲ್ಲಿ ಬಂದಿದೆ? ಅಗ್ನಿರ್ವೈ ದೇವಾನಾಂ ಹೋಮಃ ವಿಷ್ಣು ಪರಮ ಅಂತ ಶ್ರುತಿ. ಅದೇನು ಸಮಾಧಿ ಬೇಡ, ಅದೇನು ಬೇರೆ ಅರ್ಥ ಮಾಡೋಂಗಿಲ್ಲ, ಹಾಗೆ ಮಾಡಬೇಕು. ಶಿವ ಸರ್ವೋತ್ತಮ ಕರೆಕ್ಟ್. ಯಾವ ರೀತಿ? ಅವ್ರ ಕೆಳಗಿನ ಮೇಲೆ ಸರ್ವೋತ್ತಮ. ರಿಲೇಟಿವ್ ಸರ್ವೋತ್ತಮತ್ತು ಯಾರಿಗೆ ಬೇಕಾದ್ರೆ ಒಪ್ಪೋದು. ಆಫೀಸಲ್ಲಿ ಅವನೇ ಬಾಸು, ಆ ರೀತಿ ಹೇಳ್ಬೋದು. ಲಿಮಿಟೇಷನ್ ಕೊಟ್ಟು ಯಾರಿಗೆ ಬೇಕಾದ್ರೆ ಹೇಳ್ಬೋದು. ನಿರವಧಿಕ ಅಂದ್ರೇನು? ಅಲ್ಟಿಮೇಟ್ ತೊಗೊಂಡಾಗ ಒಬ್ಬರೇ ಚೀಫ್. ಅಂದರೆ ಯಾವಾಗಲೂ ಅದಕ್ಕೆ ಸಂಬಂಧಪಟ್ಟ, ಕಂಪ್ನಿಗೂ ಚೀಫ್ ಅದಕ್ಕೆ ಸಂಬಂಧಪಟ್ಟವು, ದೇಶಕ್ಕೆ ಚೀಫ್ ಸಂಬಂಧಪಟ್ಟವು, ವಿಶ್ವಕ್ಕೆ ಚೀಫ್ ದೇವರೊಬ್ಬರೇ. ಇದೆಲ್ಲ ಯೋಚನೆ ಮಾಡಿದರೆ ರಿಲೇಟಿವ್ ಪದ ಉಪಯೋಗಿಸಿದಾಗ ಯಾವುದಕ್ಕೂ ಅರ್ಥ ಇರ್ತದೆ. ಗಣೇಶ ಸರ್ವೋತ್ತಮ ಅಂದ್ಕೊಟ್ಟು ಏನು ತಪ್ಪಿಲ್ಲ. ಯಾವಾಗ? ಅವರಿಗೆ ಕೆಳಗೆ ಬೇರೆ. ರಾವರಿಗೆ ಹೇಳಿಲ್ಲ ಸರ್ವವಿದ್ಯಾ ಪ್ರವೀಣ ರಾಘವೇಂದ್ರ ಅನ್ನವಿದ್ಯೆ, ಏನು ಸಮಸ್ಯೆ ಇಲ್ಲ. ಅದನ್ನು ಅಬ್ಸಲ್ಯೂಟ್ ಮಾಡಿದಾಗ ಫಜಿತಾಗುತ್ತೆ. ಅಬ್ಸಲ್ಯೂಟ್ ಮಾಡಬೇಕಾದ ದೇವ್ರಿಗೆ ಏನೇ ತೊಗೊಂಡ್ರು ಅಬ್ಸಲ್ಯೂಟ್ ಸೆನ್ಸ್ ದೇವ್ರಿಗೆ ಒಂದೇ. ಹಾಂ, ಎಲ್ಲ ಅವೆಲ್ಲ ಏನು ಸಮಾಧಿ ಭಾಷೆ. ಸಮಾಧಿ ಭಾಷೆ ಇನ್ನೂ ಸ್ಪಷ್ಟ. ಅದಕ್ಕೆ ಅವ್ರು ಬಂದು ಕೇಳಿಕೊಂಡ್ರು, ಸಮಾಧಿನಾನುಸ್ಮರ ತದ್ವಿಚೇಷ್ಟಿತ. ಎಲ್ಲಿದ್ದು ಗೊತ್ತಿಲ್ಲ. ಹಾಂ, ನಾರದ್ರು ಒಂದು ಯಾರನ್ನ ಕೇಳ್ಕೊಂಡ್ರು? ವೇದವಾಸ ಕೇಳಿ ಸಮಾಧಿನಾನುಸ್ವ. ಈ ಮಾತು ಯಾರಿಗೂ ಅರ್ಥ ಆಗಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅಂತ ಅರ್ಥ ಬರೆದ್ಬಿಟ್ರೆ. ಸಮಾಧಿಯಿಂದ ಹೇಳಿಯತ್ತೆ ಅಲ್ಲ, ಸಮಾಧಿ ಭಾಷೆಯಿಂದ ಹೇಳಿ. ಎಲ್ಲ ಪುರಾಣಗಳಲ್ಲೂ ಯಾವ ಭಾಷೆ ಜಾಸ್ತಿ ಇದೆ ಅಂದರೆ ಬೇರೆ ಬೇರೆ ಭಾಷೆ ಇದೆ. ಒಂದು 3 ಭಾಷೆ ಎಲ್ಲರೂ ಪುರಾಣನೇ ಅಲ್ಲ. ಅದು ಭಾಗವತಲ್ಲೂ ಇದೆ. ಅದು ಸಮಾಧಿ ಭಾಷಾ ಪ್ರಚುರ. ಅದು ಹೆಚ್ಚು ವಿಷಯಗಳು ಹೇಗೆ ಬಂದಿದೆ ಅದರಲ್ಲಿ ಸಮಾಧಿ ಭಾಷೆಯಲ್ಲಿ ಬಂದಿದೆ. ಉಳಿದವುಗಳಲ್ಲಿ ಸ್ಕಾಂದ ಪುರಾಣದಲ್ಲಿ ದರ್ಶನ ಭಾಷೆ ಭಾರಿ ಜಾಸ್ತಿ ಇದೆ. ಸ್ಕಂದ ಸರ್ವೋತ್ತಮ, ಶಿವ ಸರ್ವೋತ್ತಮ ಹೀಗೆಲ್ಲ ಹೇಳೋದ್ರಿಂದ ಬೇರೆ ಬರುತ್ತೆ. ಅದು 3 ಭಾಷೆ ಇರಲೇಬೇಕು ಪ್ರತಿ ಪುರಾಣದಲ್ಲೂ ಕೂಡ. ನಮ್ಮ ದೇಹ ಆದ್ಮೇಲೆ 3 ಗುಣ ಇರಲೇಬೇಕು. ಸತ್ವ ಪ್ರಧಾನ ಕರಿತಾ ಇರಲ್ಲ, ಅದು ತಿಳಿಬೇಕು. ಭಾಗವತ ಪುರಾಣಕ್ಕೆ ಯಾತಕ್ಕೆ ಮಹತ್ವ ಅಂತ ಸಮಾಧಿ ಭಾಷಾ ಪ್ರಧಾನವಾದ ಗ್ರಂಥವಾದ್ದರಿಂದ ನೇರನೇ ಅರ್ಥ ಆಗ್ಬಿಟ್ಟು. ಧ್ರುವನ ಕಥೆ, ವಿಷ್ಣು ಆರಾಧನೆ, ಪ್ರಹ್ಲಾದ ನರಸಿಂಹನ ಆರಾಧನೆ ಒಂದೆಲ್ಲನೇ ಇಲ್ಲ. ಬೇರೆಲ್ಲ ಯಾರು ಆರಾಧನೆ ಮಾಡೋದೇ ಕಾಣೋದು ಬೇರೆ ಕಡೆಗೆಲ್ಲ. ಇಲ್ಲಿ ಬ್ರಹ್ಮನ ಆರಾಧನೆ ಸೂರ್ಯನ ಕೃಷಿ ಮಾಡೋದು ಸತ್ತ, ಸರ್ವೋತ್ತಮರಂತ ಪ್ರೂವ್ ಆಯಿತು. ಆ ಕಥೆಗಳು ಕೂಡ ಹೇಗಿವೆ ಅಂತ ಕೇಳಿದರೆ ವಿಷಯ ಹೇಳೋದು ಅಷ್ಟೇ. ಕಥೆಗಳು ನೇರ ಯಾವ ಗೊಂದಲ ಕೂಡ ಇಲ್ಲ.
ಹ್ಞೂ ಭಾರತ ಎಲ್ಲ ಸೇರಿಸಿದ 3 ಭಾಷೆನೇ. ಯಾವುದು ಭಾಗವತದ ಮಹಾಭಾರತದಲ್ಲಿ ಸಮಾಧಿ ಭಾಷೆ ಹೆಚ್ಚು ಹೇಳಿಲ್ಲ. ಅದಕ್ಕೆ ಅರ್ಜುನ ಶ್ರೇಷ್ಠ ಅಂತ ಕೆಲವರು, ಇವರು ಕನ್ನಡ ಶ್ರೇಷ್ಠ, ಇವರು ಎಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗಲ್ಲ, ಎಲ್ಲ ಭಾಷೆಗಳನ್ನು ಮಿಕ್ಸ್ ಮಾಡಿಬಿಡ್ತಾರೆ. ಒಂದೊಂದು ಕಡೆ ಒಂದೊಂದು ಭಾಷೆ ಜಾಸ್ತಿ ಮಾಡ್ತಾರೆ. ಅದರಲ್ಲೂ ಕೂಡ ಮತ್ತೆ ವ್ಯತ್ಯಾಸ. ಕೆಲವು ಪೋರ್ಷನ್ ಬಂದಾಗ ಅವ್ರ ಬಗ್ಗೆ ಹೆಚ್ಚು ಹೇಳಿಬಿಡ್ತಾರೆ. ಶತರುದ್ರಿಯ ಅಂತ ಬರುತ್ತೆ ದ್ರೋಣ ಪರ್ವದ ಕೊನೆಗೆ. ನೋಡಿದ್ರೆ ರುದ್ರಯವರ ಬಗ್ಗೆ ಭಾರಿ ವಿಷಯ ಬರುತ್ತೆ. ಅರ್ಥ ಅವ್ರ ಅವತಾರ ಅಶ್ವತ್ಥಾಮರ ವಿಷಯ ಬಂದಿದೆ, ಅದು ಸೇರಿಸಿದ್ದಾರೆ. ಅದನ್ನು ಪ್ರಸಂಗ ಬಂದಿದ್ದಕ್ಕೆ ಹೇಳಿದರು. ಹೀಗೆಲ್ಲ ಇರೋದ್ರಿಂದ ಭಾಷೆ ಬಗ್ಗೆ ಭಾಳ ಹೆಸರೇ ಇರಬೇಕು. ವಿಷ್ಣು ಪರಮ ಇತ್ಯಾದ್ಯ ಸಾಚ ವಿದ್ವತ್ ವಿದ್ವೀರಿತ. ಇವಿಷ್ಟು ಕೂಡ ವಿದ್ವಾಂಸರೆಲ್ಲ ಕೂಡ ಸಾಮಾನ್ಯವಾಗಿ ಇದಿಷ್ಟು ಭಾಷಾ ಪ್ರಭೇದ ಹೇಳಿದ ಜ್ಞಾನಿಗಳಿಗೆ ತಿಳಿಯುತ್ತೆ. ವಿಷ್ಣು ಪರಮ ಅಂತ ಯಾರು ನೇರ ಹೇಳ್ತಾರೆ ಅವರೆಲ್ಲ ಮಹಾಜ್ಞಾನಿಗಳು, ಜನರನ್ನು ಗೈಡ್ ಮಾಡ್ಲಿಕ್ಕೆ ಬಂದವರು ಅಂತ ಅರ್ಥ. ಇತಿ ಭಾಷಾ ವಿವೇಕೆ. ಗ್ರಂಥದ ಹೆಸರೇ ಫಿಲಾಲಜಿ ಹಾಗೆಲ್ಲ ಕರೆಯೋದಿಲ್ಲ ನಾವೀಗ, ಲಿಂಗ್ವಿಸ್ಟಿಕ್ಸ್ ಅಂತ ಕರೀತಾರಲ್ಲ. ಭಾಷಾ ವಿವೇಕದ ಗ್ರಂಥನೇ ಇದೆ. ಇದೆಲ್ಲ ಗೊತ್ತಿಲ್ಲದೆ ಪುರಾಣ ಅರ್ಥ ಮಾಡ್ಲಿಕ್ಕೆ ಬರ್ತಿತ್ತು. ಆ ಮೊದಲು ಯಾರೂ ಮಾಡಲಿಲ್ಲ, ಅದು ಉಪಯೋಗಿಸೋದು ಈಗಲೂ ಮಾಡೋದಿಲ್ಲ, ನಮ್ಮವರು ಮಾಡೋದಿಲ್ಲ, ಉಪಯೋಗಿಸೋದಿಲ್ಲ. ಅದು ಅಲ್ಲಿ ಹೇಳಿ ಹಾಕಿ ಬಿಡ್ತಾರೆ, ಮುಗಿದೋಯ್ತು ಅಂತ ಅಪ್ಲೈ ಮಾಡ್ಕೋಬೇಕು. ಗೊತ್ತಾಯ್ತಾ? ಅಪ್ಲೈ ಮಾಡ್ಕೊ. ಉಪ್ಪು ಕಡಿಮೆ ಆಗ್ತದೆ, ಸೇರಿಸ್ಕೊತಾನೋ ಇಲ್ಲ, ಸಕ್ಕರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಏನೂ ಇಲ್ಲ, ಅದೆಲ್ಲೇ ಇಲ್ಲ. ಸೇರಿಸುವ ಭಾಷೆಗಳು. ವಿಷ್ಣು ಪರಮ ಇತ್ಯಾದ್ಯ ಚಾಚ ವಿದ್ಬದ್ಧಿರೀರಿತ ಇತಿ ಭಾಷಾ ವಿವೇಕೆ. ಭಸ್ಮಸ್ನಾನ ವಿಧಾನಂತೂ ಶ್ರುತ್ಯುಕ್ತಂ ದರ್ಶನ. ಭಸ್ಮಸ್ನಾನ ಎರಡಿದೆ. ಶ್ರುತಿಯಲ್ಲಿ ಹೇಳಿದ ಭಸ್ಮಸ್ನಾನ ಒಂದು, ಅನಂತರ ಬಂದ ಮತೀಯ ಭಸ್ಮಸ್ನಾನ ಒಂದು. ಶ್ರುತಿಯಲ್ಲಿ ಹೇಳಿದ್ದು ಗ್ರಾಹ್ಯ, ಇದು ಗ್ರಾಹ್ಯ ಅಲ್ಲ. ಹುತಭಸ್ಮ ಧಾರಣ ಅಂತಿಲ್ಲ, ಬುದ್ಧಿ ಕೊಡ್ತಾರಲ್ಲ ತಗೊಳ್ಳಿ ಅಂತೇಳಿ, ರಕ್ಷೆ ತಗೊಳ್ಳಿ ಅಂತ ಹೇಳೋದಿಲ್ಲ. ಅದ್ಯಾವುದು ಭಸ್ಮನೇ, ಅದು ಗ್ರಾಹ್ಯ. ಯಾಕೆ ಹೋಮಶೇಷವಾಗಿ ಬರುತ್ತೆ, ಹೋಮಶೇಷ ಗ್ರಾಹ್ಯ, ಇದು ಗ್ರಾಹ್ಯ ಅಲ್ಲ. ಭಸ್ಮಸ್ನಾನ ವಿಧಾನಂತೂ ಶ್ರುತ್ಯುಕ್ತಂ ದರ್ಶನಾನುಗಂ ಭಸ್ಮಸ್ನಾನಂ ತಥೋ ವಿಧಾನಂತೂ ನೃಸಿಂಹಗಂ ಇತಿ ಸ್ಕಾಂದೆ. ಇದು ನರಸಿಂಹದೇವರಿಗೋಸ್ಕರ ಚಿಂತನೆಗೋಸ್ಕರ ಹೇಳಿದ್ದು ಭಸ್ಮಸ್ನಾನ. ಅದು ಈ ಭಸ್ಮಸ್ನಾನ ಮಾಡ್ಕೊಂಡಾಗ ಏನಾಯ್ತು, ಸ್ಮೃತಿದಾಯಿತು, ಪಾಶುಪತ ಮತದ್ದಾಯಿತು. ಅದು ಗ್ರಾಹ್ಯ ಅಲ್ಲ, ಇದು ಗ್ರಾಹ್ಯ. ಯಾವುದು ವೈದಿಕವಾದದ್ದು ಗ್ರಾಹ್ಯ. ಗಾಯತ್ರಿ ಉಷ್ಣಿಕ್ ಅನುಷ್ಠುಪ್ಚ ಏನ ಎಲ್ಲಿ ಮಾಡ್ತಾರೆ ಹೇಳಿ ನೋಡಂತೆ. ಈಗ ಮಾಡ್ಕೊಂಬಿಟ್ರೆ ಉಪಕರ್ಮ ಹೋಗ್ತೇವೆ. ಇವತ್ತೇನು ಮಾಡ್ತಾರೆ, ಎಲ್ಲದಕ್ಕೆ ಇಷ್ಟು ಮಾಡಿ ಮುಗಿಸ್ಬಿಡ್ತಾರೆ. ಆ್ಯಕ್ಚುಲಿ ಭಸ್ಮಯ ಸ್ನಾನ ಅದೊಂದು ದೊಡ್ಡ ಪ್ರೊಸೀಜರ್ ಇರೋದು. ಭಸ್ಮ ಸ್ನಾನ, ಗೋಮಯ ಸ್ನಾನ ಈ ತಿಳಿಸ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಗೋಮಯ ಪೂರ್ತಿ ಮುಡಿಗೆಡ್ತಾರೆ, ಗೊತ್ತಾಯ್ತಾ? ಫುಲ್ಲು ಗೋಪುರ ಇದ್ದು ಅದ್ರ ದೊಡ್ಡ ಹೊಂಡ ಮಾಡಿಸ್ಬಿಟ್ಟು ಫುಲ್ಲು ಬೋರ್ದು ಎದ್ಬಿಟ್ಟು ಪೂರ್ಣ ಸ್ವಚ್ಛ ಆದಾಗಲೇ ಈ ಸಿರಿಸ್ಕೊಂಡ. ಇದೆಲ್ಲ ಏನು ಟೈಮೇ ಇರೋದಿಲ್ಲ. ಆದ್ದರಿಂದ ಅಂತ ಅವ್ರಿಗೆ ಇನ್ನೂ ಕಾಣಿಸ್ಬಿಡ್ತೀವಿ. ಹೇಳೋದಿಷ್ಟು ಅವ್ರು ಹೀಗೆ ಅಂದ್ಬಿಡ್ತಾರೆ, ಕೊನೆಗೆ ಇಷ್ಟೇ ಬಿಟ್ಟು ನೋಡ್ಕೊಂಡು ಕೂತ್ಬಿಡ್ತಾರೆ. ಉಪಕರ್ಮದ 10 ಸ್ನಾನ ಆಗ್ಬೋದು. ದಶವಿಧ ಸ್ನಾನ ಮಾಡಿಸ್ಬೇಕಲ್ಲಿ. 10 ಸ್ನಾನ ಮಾಡೋದು, ನದಿಗೆ ಸ್ನಾನ ಮಾಡ್ಕೊಂಬರ್ಬೇಕು ಅವರು. ಅಲ್ಲಿ ಹೀಗೆ ಅನ್ಕೊಂಡು ಮುಗಿಸ್ಬಿಡ್ತಾರೆ ಅಷ್ಟೇ. ಯಾಕೆ ಬರ್ತಾ ಏನಾಯ್ತು ಅದೆಲ್ಲ ಹಿಂದೆ ದೊಡ್ಡ ಪ್ರೋಗ್ರಾಮ್, ಅದು ಹೋಲ್ ಡೇ ಪ್ರೋಗ್ರಾಮು. ಒಳ್ಳೆ ವಿಶೇಷವಾಗಿ ವೇದಶೀಗ ದೊಡ್ಡ ಹಬ್ಬ ಅದು. ಎಲ್ಲ ಏನಾಯ್ತು, ಟೋಕನ್ ಬಂದುಬಿಡ್ತಾರೆ. ಬರ್ತಾ ಏನಾಯ್ತು ಅಂದರೆ ಸಾಂಕೇತಿಕ ಈ ರೀತಿ ಆಯಿತು. ಕೊನೆಗೆ ಅದೂ ಇಲ್ಲ, ಎಷ್ಟೋ ಕಡೆಗೆ ಅದೂ ಇರೋದು. ಮಹೋದ್ಗರ ನನಗೊಂದು ಜನವಾರ ತಂದು ಕೊಟ್ಟರೆ ಓದ್ಬಿಡ್ತಾರೆ. ಉಪ್ಪಿನ ಬರ್ಲಿಕ್ಕಾಗಲ್ಲ, ಎಗ್ರೋ ತಂದು ಕೊಟ್ಬಿಡಿ ಅಂದರೆ ಇಷ್ಟು ಕೊಟ್ಟುಬಿಡ್ತಾರೆ. ಅವರು ತಾನೇ ಬಂದಿಷ್ಟು ಕೊಟ್ಬಿಡ್ತಾರೆ, ಕೈ ಬರೋದಿಲ್ಲ ಅದರಿಂದ. ಅಂದರೆ ಯಾಕೆ ಬರ್ತಾ ಧರ್ಮ ಅನ್ನೋದು ಏನಾಯಿತು ಅಂದರೆ ಒಂದು ಹೆಸರು ಶೋ ಅಂತೀವಿ, ಮಾಕರಿ ಅಂತೀವಲ್ಲ, ಮಾಕ್ ಪಾರ್ಲಿಮೆಂಟ್ ಅಂತ ಮಾಡ್ತಾರೆ. ಆಟ ತೋರಿಸಿ ಮಾಕ್ ಪಾರ್ಲಿಮೆಂಟ್ ಅಂತ ಗೊತ್ತಲ್ಲ, ಅಣಕು ಆಗಿದೆ ಹೊರತು ವಸ್ತುಸ್ಥಿತಿಯಲ್ಲಿ ಹೋಗಿಬಿಟ್ಟಿದೆ. ಅದಕ್ಕೆ ಕಾರಣ ವೇದಾಧ್ಯಯನ ಬಿಟ್ಟೋಯ್ತು. ಕೆಲವು ಆ ಕಾಲಕ್ಕೊಂದು ಆಪತ್ಕಾಲ ಬಂತು, ಇದು ಮಾಡೋಂಗಿರಲಿಲ್ಲ, ಓಪನ್ ಆಗಿಲ್ಲ. ದೊಡ್ಡ ವಿರೋಧಿಗಳು ಜಾಸ್ತಿ ಇದ್ದರು. ಅದು ಆಪತ್ಕಾಲ ಧರ್ಮ ರೆಗ್ಯುಲರ್ ಮಾಡ್ಕೊಬಿಟ್ರೆ ಆಮೇಲೆ ಕೆಲವು ಸಲ ಆಪತ್ಕಾಲದಲ್ಲಿ ಮಾಡ್ಕೋತಾರೆ, ರೆಗ್ಯುಲರ್ ಮಾಡ್ಕೊಬಿಡ್ತಾರೆ. ಅದೆಲ್ಲ ಅದಕ್ಕೆಲ್ಲ ಆ ಕಾಲಕ್ಕೆ ಗೈಡೆನ್ಸ್ ಬೇಕು. ಇವತ್ತು ಅಡುಗೆ ಎಂಥ ಅಡುಗೆ ಆದರೂ ಒಂದು ದಿವಸ ಮರುದಿವ್ಸ ಬೇಡ ಅಡುಗೆ ಮತ್ತೆ ಬೇಕೇ ಬೇಕು. ನಿನ್ನೆ ಅಡುಗೆನ ಮತ್ತೆ ಉಪಯೋಗಿಸೋಕೆ ಬರೋದಿಲ್ಲ. ಹಾಗೆ ಅವತ್ತೇನೋ ಸ್ವಲ್ಪ ಅರ್ಜೆಂಟ್ ಅಂತ ವ್ರತ ಕಾಲಕ್ಕೆ ಮಾಡಿದ್ದ, ಯಾವಾಗ ಹಾಗೆ ಮಾಡಬೇಕಾಗಿಲ್ಲ. ವ್ರತ ಇಲ್ಲದ ಕಾಲಕ್ಕೆ ಬೇರೆ ರೀತಿ ಮಾಡೋಕ್ಕೆ ಬರುತ್ತೆ. ಒಂದು ದಿವಸ ಹೋದವ್ನು ಏನೋ ಆಕ್ಷೇಪಣೆ ಮಾಡಿದ್ರೆ ತಪ್ಪಾಗುತ್ತೆ. ಅನ್ಫಾರ್ಚುನೇಟ್ಲಿ ಮಠಕ್ಕೆ ಊಟಕ್ಕೆ ಹೋದ ಚಾತುರ್ಮಾಸ್ಯದಲ್ಲಿ ಯಾವುದೋ ಮಠದಲ್ಲಿ ಮಾಡಿದ, ಕೆಲವು ವರ್ಷದಲ್ಲಿ ಮಾಡೋದಿಲ್ಲ, ಕೆಲವು ಸ್ವಲ್ಪ ಮಾಡ್ತಾರೆ. ಮಾಡಿದ ಮಠದ ಊಟ ಆದರೆ ಹೀಗೆ ಅಂತ ತಿಳ್ಕೊಬಿಟ್ಟ. ಒಂದು ಸರ್ತಿ ಹೋದವರು ವ್ರತದಲ್ಲಿ ಹೋದವ್ರು ಅಷ್ಟೇ ಅವರು. ಆಮೇಲೆ ಒಂದು ಯಾರು ಮಠಕ್ಕೆ ಮಾತ್ರ ಹೋಗಬೇಡಿಯಪ್ಪ, ಏನಿರೋ ಉಪ್ಪೇರಿ ಏನು ಇರೋದಿಲ್ಲ ಅದರೊಳಗೆ. ಯಾವಾಗಲಲ್ಲ ಅವತ್ತು ಮಾತ್ರ ಹೋದವನೇ ಅನಿಸ್ತದೆ. ಕೆಲವು ಸರ್ತಿ ಹುಚ್ಚಾಬಟ್ಟಿ ಖಾರ ಆಗಿದ್ಮೇಲೆ ಬರೀ ಖಾರ ಮಾಡ್ತಾರೆ. ಎಲ್ಲ ತಪ್ಪುಗಳು. ವಿಮರ್ಶೆ ಅಂತ ಸಮಗ್ರ ನೋಡಬೇಕು. ಆವಾಗ ಋಷಿಪಂಚಿಯನ್ನು ಮಾಡಿಸ್ತಾರೆ, ಇದರಲ್ಲಿ ಋಷಿಪಂಚ ಸ್ನಾನದ ವಿಧಿ ಬೇರೆ, ಈ ಸ್ನಾನದ ವಿಧಿ ಬೇರೆ. ಗೊತ್ತಾಯ್ತಾ? ಎಲ್ಲದಕ್ಕೂ ತಮ್ಮ ವೈಶಿಷ್ಟ್ಯ ಇರುತ್ತದೆ. ನಿತ್ಯ ಸ್ನಾನದ ವಿಧಿ ಬೇರೆ. ಗಾಯತ್ರಿ ನೈಮಿತ್ತಿಕ ಸ್ನಾನ ಬೇರೆ,
ನಿತ್ಯ ಸ್ನಾನ ಬೇರೆ, ನೈಮಿತ್ತಿಕ ಅಂತ ಏನೋ ಮುಟ್ಟಿದ ಸ್ನಾನ ಮಾಡಬೇಕಾಯ್ತು, ಏನು ಸೂತ್ಕ ಸುದ್ದಿ ಕೇಳಿದ ಸ್ನಾನ ಮಾಡಬೇಕು, ಅವನಿಗೆ ಅಷ್ಟೇ ಇರೋದು ಸ್ನಾನ ಮಾತ್ರ ಶುದ್ಧಿ ಇರೋದು. ಆಮೇಲೆ ಸ್ನಾನಗಳು ವೆರೈಟಿಗಳಿದೆ. ಕ್ಷೌರ ಇತ್ಯಾದಿ ಹೋಗಿ ಬಂದಾಗಲೂ ಸ್ನಾನ ವೆರೈಟಿ ಇದೆ. ಅವಾಗ ಏನೇನಾಗಬೇಕಾಗ ತುಳಸಿ ಕಾಷ್ಟದಿಂದ ಆಗಬೇಕು, ಗೋಮಯದಿಂದ ಆಗಬೇಕು, ಎಲ್ಲ ಆಗಬೇಕು. ಹಾಂ, ವೃತ್ತಿ ಎಲ್ಲ ಆಗಬೇಕು ಕಡೆಯಿಂದ, ನಾವಿಷ್ಟು ಸೇರಿ ಆಗಬೇಕು. ಮೃತ್ಯಕ್ಕೆ ನಿತ್ಯನೂ ಆಗಬೇಕು. ನಿತ್ಯದಲ್ಲೂ ನೃತ್ಯ ಸ್ತೋತ್ರ ಮಾಡಿನೇ ಹಚ್ಕೋಬೇಕು, ಸ್ಮರಣೆ ಆದರೂ ಮಾಡಬೇಕು ಕೊನೆ ಪಕ್ಷ. ಹಾಂ, ಗಾಯತ್ರಿ ಉಷ್ಟಿಕ್ ಅನುಷ್ಟುಪ್ ಚ ಬೃಹತಿ ಪಂಕ್ತಿರೇವ ಚ ತ್ರಿಷ್ಟುಪ್ ಜಗತಿ ಅತಿಚ್ಛಂದೋ ಹಿ ಅಷ್ಟತ್ಯಷ್ಟಿ ಜಗದ್ವಿರಾಟ್ ಅಂಥೇಳಿ ಈ ಛಂದಸ್ಸಿನ ಬಗ್ಗೆ ಹೇಳಿದ್ರಿ. ಛಂದಸ್ಸುಗಳು ಸಾಮಾನ್ಯ ಎಲ್ರಿಗೂ ಗೊತ್ತಿರೋ ಛಂದಸ್ಸು ಯಾವುದಿರುತ್ತೆ? ಅನುಷ್ಟುಪ್. ಸ್ವಲ್ಪ ಮುಂದೆ ಹೋದರೆ ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸಿಗೆ ಏನು 3 ಪಾದ ಇದ್ದರೆ ಗಾಯತ್ರಿ, ಅದು ಒಂದಕ್ಕೆ 3 ಪಾದ ಇರುತ್ತೆ, ಇನ್ಯಾವುದಕ್ಕೂ 3 ಪಾದ ಇಲ್ಲ. ಉಳಿದೆಲ್ಲ ಋಗ್ಭಾಷ್ಯದಲ್ಲಿ ಬಂದಿದೆ. ಜೊತೆಗೆ ಅಭಿಮಾನಿ ದೇವತೆಗಳ ಹೆಸರೆಲ್ಲ ಹೇಳ್ತಾರೆ. ಛಂದೋಜ್ಞಾನ ಅಂದರೆ ಬರೀ ಅಕ್ಷರದಿಂದ ಛಂದ ಸುರಿಸೋದು ಅಷ್ಟೇ ಅಲ್ಲ, ಅಭಿಮಾನಿ ದೇವತೆ ಯಾರು ಅಂತ ಹೇಳಬೇಕು. ಗಾಯತ್ರ್ಯ ಋಷ್ಣಿಕ್ ಚತುರ್ವರ್ಣಾಧಿಕ ಇತ್ಯಾದಿ ಚತುರುತ್ತರೈ ಜಗತ್ಯಂತಾನಾಮೇವ ಚತುರುತ್ತರತ್ವ ನಿಯಮ. ಇಲ್ಲಿ ಹೇಳಬೇಕಾದ್ರೆ ಸಿಂಪಲ್ ಲಕ್ಷಣ ಹೇಳಿಬಿಟ್ಟು ಹೆಚ್ಚು ಹೇಳಲಿಲ್ಲ. ಗಾಯತ್ರಿ ಒಂದೊಂದೆಲ್ಲ ಏನ್ಬೇಕು, ಉಷ್ಣಿಕ್ ಮುಗಿತು. ಉಳಿದೆಲ್ಲ 4 ಅಕ್ಷರ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೊಂದಕ್ಕೂ 4 ಅಕ್ಷರ ಜಾಸ್ತಿ ಎಲ್ಲ ಲಿಸ್ಟ್ ಬಂದೋಯ್ತಾಗ 4 ಅಕ್ಷರ, ಒಂದೊಂದು ಪಾದಕ್ಕೆ 1 ಅಕ್ಷರ, ಇಡೀ ಶ್ಲೋಕಕ್ಕೆ 4 ಅಕ್ಷರ ಆಯಿತು. ಗೊತ್ತಾಯ್ತಾ? ಈ ರೀತಿ ಕ್ರಮ. ಛಂದಸ್ತು ನವಪಾದಂ ಯತ್ ಜಗದಿತ್ಯುಚ್ಯತೆ ಬುಧೈ. ಜಗತ್ತಿ ಛಂದಸ್ಸಿ ಮಾತ್ರ 9 ಇರಬೇಕು, ನವಪಾದ ಇರಬೇಕು, ಹೊಸ್ತದು. ಇದು 8 ಪಾದದ ಬೇರೆ, 9 ಪಾದದ ಬೇರೆ. 4 ಪಾದ, 8 ಪಾದ, 9 ಪಾದ. ಇತಿ ಛಂದೋ ವಿಧಾನೆ. ಛಂದೋ ವಿಧಾನ ಅಂತ ಗ್ರಂಥ, ಅದರಲ್ಲೇ ಹೇಳಿದರು. ಕಿಂ ವಿಧತ್ತೆ, ಯಾವ ವಿಷಯ ಹೇಳ್ತಾರೋ ಸಂಬಂಧಪಟ್ಟ ಗ್ರಂಥನೇ ಕೊಟ್ಟು ಮಾಡ್ತಾರೆ. ಯಾವುದು? ಹೌದು, ಒಂದರಿಕೆ ಒಂದು. ಕಿಂ ವಿಧತ್ತೆ ಕಿಮಾಚಷ್ಟೆ ಕಿಮನುದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಲೋಕೆ ನಾನ್ಯೋ ಯದ್ವೇದ ಕಶ್ಚನ. ಕಿಂ ವಿಧತ್ತೆ ಕಿಂ ಆಚಷ್ಟೆ ಕಿಂ ಅನುದ್ಯ ವಿಕಲ್ಪಯೇತ್, ಏನನ್ನು ವಿಧಿಯಾಗಿ ಹೇಳುತ್ತೆ, ಯಾವುದನ್ನು ಸುಮ್ಮನೆ ಹೇಳುತ್ತೆ, ಅನುವಾದ ಮಾಡಿ ತೆಗೆದುಹಾಕತ್ತೆ. ಇತ್ಯಸ್ಯ ಹೃದಯಂ ಲೋಕೆ ನಾನ್ಯೋ ಯದ್ವೇದ ಕಶ್ಚನ. ಕೃಷ್ಣ ಹೇಳಿದ್ರು, ನಾನು ಬಿಟ್ಟು ಉಳಿದವ್ರಿಗೆ ಯಾವ ವಿಷಯ ಗೊತ್ತಿಲ್ಲ, ಈ ವಿಷಯಗಳು ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ದೇವ್ರು ಹೇಳಿದ ಬೇರೆ ಗೊತ್ತಾಗೋದೆಲ್ಲ ಕೂಡ. ಬನ್ನಿ ದೇವ್ರನ್ನ ಮರ್ತು ಬಿಟ್ರು, ಪಿತೃಗಳಿಂದ 3 ಜನ ಆಗಿಬಿಟ್ರಲ್ಲ, ಹಾಗೆ ಎಲ್ಲಿ ಎಂಡಾಗಬೇಕು ನ್ಯಾಯವಾಗಿ ಅಲ್ಲ. ದೇವರವರೆಗೂ ಹೋಗ್ಬೇಕದು ಜನ್ಮಾದೇಶ. ಅದು ಅಲ್ಲಿ ಹೋದ್ರೆ ಗೋವಿಂದ ಅವರು, ಅಲ್ಲಿ ಅವ್ರಿಗೆ ಗೊತ್ತೋ ಇಲ್ಲ, ಹೋಗ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಆಚರಣೆಗೆ ಎಷ್ಟು ಇಟ್ಕೊಂಡ್ರು? 3 ಇಟ್ಕೊಂಡ್ರು. ಆ ರೀತಿಯಲ್ಲಿ 3 ಭಾಷೆ ಹೇಳಿದರು, ಮುಂದೆ ಡೆವಲಪ್ ಮಾಡ್ಕೊಂಡು ಹೋಗೋದು ಅದೆಲ್ಲ ಇದ್ದೇ ಇದೆ. ವಿವಿಧ ರೂಪತ್ವೇನ ಕಲ್ಪನಂ ವಿಕಲ್ಪ ಚತ್ವಾರಿ ವಾಗಿತ್ಯಾದಿ ತತ್ರ ವಾಗಿತಿ ಅನುವಾದ. ಅದರಲ್ಲಿ ಪ್ರತಿನಿತ್ಯ ಅದು ಚತ್ವಾರಿ ಶೃಂಗಾತ್ರಯೋಸ್ಯ ಪಾದ ಹೇಳಿದೆ, ಅದು ಕೂಡ. ವಿಧಿಭಾಗೆ ಹರೇ ಪೂಜೆಯುವ ಅಭಿಧಾನೇ ಚ ತದ್ಗುಣಾ ವಿಕಲ್ಪೇ ತದ್ಬಹುತ್ವಂ ಚಾಪಿ ಅಪೋಹೇ ಚ ತದಪ್ರಿಯ ಉಚ್ಯತೆ ಸರ್ವವೇದೇಷು ತಚ್ಚ ವೇದ ಸ ಏವ ಹೀತಿ ಆಗಮತಾತ್ಪರ್ಯೆ. ಆಗಮತಾತ್ಪರ್ಯ ಅಂತ ಒಂದು ಗ್ರಂಥ. ವಿಧಿಭಾಗೆ ಹರೇಹೇ ಪೂಜೆಯುವ ವಿಧಿಭಾಗೆ ಹರಿ ಪೂಜೆ ಮಾಡಲೇಬೇಕು, ವಿಧಿಭಾಗ ಇದು. ಅಭಿಧಾನೇ ಚ ಅಭಿಧಾನದಲ್ಲಿ ಅದರ ಗುಣಗಳು ಹಿಂದೂ ಮುಂದಿಂದೆಲ್ಲ ಹೇಳೋದು ಅದು ಹೇಳ್ತಾರೆ. ವಿಕಲ್ಪೇ ತದ್ಬಹುತ್ವಂಚ. ವಿಕಲ್ಪ ಅಂದರೆ ಆಲ್ಟರ್ನೇಟ್ ಪದ್ಧತಿಗಳು, ವರಮಹಾಲಕ್ಷ್ಮಿ ಪೂಜೆ, ಈ ಪೂಜೆ, ಅನೇಕ ವೆರೈಟಿಗಳು. ಆಮೇಲೆ ಚಾಪ್ಯಪೋಹೇ ಚ ತದಪ್ರಿಯ. ಅಪೋಹ ಅಂದರೆ ಹೀಗೆ ಮಾಡಿಕೊಡೋದು ಅಂತ ಹೇಳೋದು. ಈ ಕಾಲಕ್ಕೆ ದೇವ್ರ ಪೇರು ಈ ಮಾಡಿ ಹೋಗಬಾರ್ದು, ಈ ಮಾಡಬಾರ್ದು, ಒಂದು ಹೂ ವೇಸಿ ಮತ್ತೆ ಹೂ ಹೋಗ್ಬೇಕಾದ್ರೆ ಕೈ ತೊಳೆದೇ ಮಾಡಬಾರ್ದು, ಇವೆಲ್ಲ ಏನು ಬಿಡಬೇಕು ಅಂತ ಹೇಳೋದು. ತದಪ್ರಿಯಂ ತುಂಬ ಅರ್ಥ, ಅದೊಂದು ಅರ್ಥ, ಸಿಂಪಲ್ ಅರ್ಥಗಳು. ತದಪ್ರಿಯಂ ಯಾವುದು ಅಪ್ರಿಯ ಅದು ಬಿಚ್ಚಿಬಿಡಬೇಕು, ಉಪಯೋಗಿಸ್ಬಾರ್ದು ದೇವರಿಗೆ. ಉಚ್ಯತೆ ಸರ್ವ ವೇದೇಶು ತಚ್ಚ ವೇದ, ಇದೆಲ್ಲ ಹೇಳ್ತಾರೆ ಎಲ್ಲ ವೇದಗಳಲ್ಲಿ. ಪೂರ್ತಿ ಗೊತ್ತಿರೋ ಭಗವಂತನಿಗೆ ಒಂದೇ. ಬ್ರಹ್ಮದೇವರಿಗೆ ಗೊತ್ತು, ಹೇಳಿದ ಮೇಲೆ ಗೊತ್ತಾಯಿತು. ಬ್ರಹ್ಮವಾಯುಗಳಿಗೆ ಗೊತ್ತು, ಹೇಳಿದ ಮೇಲೆ. ಪರಮಾತ್ಮನಿಗೆ, ಮಹಾಲಕ್ಷ್ಮಿಗೆ ಗೊತ್ತು, ಅಸ್ವಾತಂತ್ರ್ಯ. ಉಳಿದವ್ರಿಗೆ ಗೊತ್ತು, ಹೇಳಿದ ಮೇಲೆ. ಒಂದು ಸರ್ತಿ ಹೇಳಿದ್ರೆ ಸಾಕು ಅವರಿಗೆ. ಉಳಿದವರಿಗೆ ಭಾಳ ಸರ್ತಿ ಹೇಳೋದು, ಕೆಲವರಿಗೆ ತಿಳಿಯೋದೇ ಇಲ್ಲ, ಅದು ತಪ್ಪು ಬೇರೆ ತಿಳಿತಾ ಇನ್ನು ನೆಕ್ಸ್ಟ್ ಅರ್ಥ. ವಿಕಲ್ಪ ಅವೆಲ್ಲ ಕೂಡ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ತಗೊಳ್ಬೇಕು. ಕಿಂ ವಿಧತ್ತೆ ಕಿಂ ಆಚಷ್ಟೆ ಕಿಂ ಅನುದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಲೋಕೆ ನಾನ್ಯೋ ಮದ್ವೇದ ಕಶ್ಚನ. ಇದೆಲ್ಲ ಅರ್ಥ ಆಗ್ಬೇಕಾದ್ರೆ ನಾನೇ ಹೇಳಬೇಕು, ನನಗೆ ಗೊತ್ತಿರೋದು ಭಗವಂತ ತಿಳಿಸಿದ.
ಸುರ ಉಚ್ಯತೆ ಸರ್ವವೇದೇಶು ಸುರ ಹರೇರ್ಗುಣಾ ಪ್ರೋಕ್ತಾ ತೇ ಮೇ ಶ್ರುತಿ ಚಿಂತನಂ. ಒಂದು ಹೊಸ ದೃಷ್ಟಾಂತಗಳು ಕೊಡ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮೇಲಿನರ್ಥ ಬೇರೆ, ಒಳಗಿನ ಅರ್ಥ ಬೇರೆ. ಸುರಾಪಾನ, ಬ್ರಹ್ಮಹತ್ಯ, ಗುರುಪತ್ನಿ ಗಮನ, ಸ್ವರ್ಣಸ್ಥೇಯ, ಅವರ ಸಂಘ, ಇವಿಷ್ಟಕ್ಕೆ ಏನಿವು ಈ ಮಹಂಚ ಮಹಾಪಾತಕ. ಅದು ಎಲ್ಲರಿಗೂ ಗೊತ್ತಿರೋ ಅರ್ಥ ಇದೆ. ಒಳಗಿನ ಅರ್ಥ ಹೇಳ್ತಾರೆ ಅದಕ್ಕೆ. ಏನಂದರೆ ಸುರಾಪಾನ ಮಾಡಿಕೊಡ್ದು ಅಂದರೆ ಸುರ ಹರೇರ್ಗುಣ ಪ್ರೋಕ್ತಾ ತೇಮೇಶ್ವರಿತಿ ಚಿಂತನಂ ಸುರಾಪಾನಮಿತಿ ಪ್ರೋಕ್ತಂ ತನ್ನ ಕುರಿಯಾತ್ ಕಥಂಚ. ಸುರಾ ಶಬ್ದಕ್ಕೆ ಎರಡು ಅರ್ಥ ಇದೆ. ಸಾಮಾನ್ಯವಾಗಿ ಸುರಾಪಾನ ಮಾಡಿದರೆ ಏನಾಗುತ್ತೆ, ಪಂಚಮಹಾಪಾತಕ, ಅದಕ್ಕೊಂದು ಶಿಕ್ಷೆ ಹೇಳ್ಬಿಟ್ಟಿದ್ದಾರೆ. ಸುರಾಪಾನ ಮಾಡಿದರೆ ಅಂಧನ್ ತಮಸ್ಸಾಗತ್ತೆ. ಈ ಸುರಾಪಾನಕ್ಕೆ ಅರ್ಥ ಇದು. ಸುರ ದೇವರ ಗುಣಗಳನ್ನು ಏನಂತ ಕರೀತಾರೆ, ಸುರಾಹ ಅಂತ ಕರೀತಾರೆ, ಗೊತ್ತಾಯ್ತಾ. ಆದರೂ ನನಗೆ ಬರಲಿ ಅಂತ ತಿಳ್ಕೊಂಡ್ರೆ ಏನದು ಸುರಾಪಾನ. ಅದನ್ನು ಮಾಡಿದರೆ ಅದು ಅಂಧನ್ ತಮಸ್ಸೆ ಸುರ. ಇದು ಅಂಧನ್ ತಮಸ್ಸೆ ಸುರ, ನರಕದ್ದಿದು. ನರಕದ ಸ್ವರಾಪಾನ ಬೇರೆ, ಅಂಧದ ಸ್ವರಾಪಾನ ಬೇರೆ. ಲೋಕದಲ್ಲಿ ಪ್ರಾಯಶ್ಚಿತ್ತ ಸ್ವರಾಪಾನ ಬೇರೆ, ಗೊತ್ತಾಯ್ತಾ. ಸುರಾ ಹರೇರ್ಗುಣ ಪ್ರೋಕ್ತಾ ತೇಮೇ ಶ್ರುತಿ ಚಿಂತನಂ. ಅಹಂ ಬ್ರಹ್ಮಾಸ್ಮಿ ಅಂದ್ಕೊಂಡ್ರೆ ಏನಾಯ್ತು ಅಲ್ಲಿಗೆ, ಹಾಗಾಯ್ತು. ಯಾವನ್ನ ತಾನು ಅಂತ ಕರೀತಾನೋ ಅವನು ಕೂಡ ತನ್ನಲ್ಲಿ ಬಂದಾಗಲೆಕ್ಕ. ಅದು ಅರ್ಹತೆ ಇಲ್ದವ್ರು ಹೇಳ್ಕೊಟ್ರೆ ತಪ್ಪಾಗುತ್ತೆ. ಸುರಾಪಾನ ಮಿತಿ ಪ್ರೋಕ್ತಂ ತನ್ನ ಕುರಿಯಾತ್ ಕಥಂಚ. ಏನು ಮಾಡಿ ಇಂಥ ಸುರಾಪಾನ ಯಾವ ಕಾಲಕ್ಕೂ ಮಾಡಬಾರ್ದು. ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸನಾಸ್ತೀತ್ಯಭಿಚಿಂತ. ಬ್ರಹ್ಮಹತ್ಯ ಅಂದ್ರೇನು, ಬ್ರಾಹ್ಮಣ ಅಂದರೆ ವಿಷ್ಣು ಎಲ್ಲಿ ಬಂದಿದೆ, ಹಾಂ ಬ್ರಾಹ್ಮಣ, ಬ್ರಾಹ್ಮಣ ಪ್ರಿಯ, ಬ್ರಾಹ್ಮಣ ಪ್ರಿಯ ಅಂತ ಬಂದಿದೆ. ಸೊ ಬ್ರಹ್ಮಹತ್ಯೆ ಅಂದರೆ ಈ ಬ್ರಹ್ಮಹತ್ಯೆ ಮಾಡಿದರೆ ಅಂಧ ತವಸಿ ಹೋಗ್ತಾನೆ. ಆ ಬ್ರಹ್ಮಹತ್ಯೆಗೆ ಬಂದು ಸೇಫ್ ಅಂತ ಅರ್ಥ ಅಲ್ಲ, ಅದು ಬೇರೆ ಶಿಕ್ಷೆ ಇದೆ. ಹೇಳಿದ್ರು ಜೈಲು ಸಿಗುತ್ತೆ. ಅಪರಾಧಿ ಜೈಲಿಗೆ ಹೋಗ್ತಾನೆ. ಕೆಲವು ಅಪರಾಧ ಮಾಡಿದರೆ ಕೆಲವು ಶಿಕ್ಷೆ, ಕೆಲವು ಜೀವಾವಧಿ, ಕೆಲವು ಇಷ್ಟು ವರ್ಷ, 3 ವರ್ಷ, 7 ವರ್ಷ, 6 ತಿಂಗಳು, ಟೋಕನ್ ಏನೇನೋ ಇರುತ್ತೆ ಅದರೊಳಗೆ. ಅದರಲ್ಲಿ ದೊಡ್ಡದು ಎಲ್ಲ ಎಂಡ್ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು. ಬ್ರಹ್ಮಹತ್ಯಾ ಸಮುದ್ದಿಷ್ಟ ತಾಮ್ರ ಕುರ್ಯಾತ್ ಕಥಂಚನ ಇತ್ಯಾದಿ ಅಪೋಹ್ಯ ವಾಕ್ಯಾರ್ಥ ಚಿಂತೋ ವಿಷ್ಣೋ. ಇದೆಲ್ಲ ಹೇಳಿಬಿಟ್ಟು ಇದನ್ನು ಮಾಡಿಕೊಡೋದು ಅಂತ ಹೇಳೋದು ಮಾಡಿಕೊಡೋದು ಅಂತ ಹೇಳೋದು ಎಲ್ಲ ಜ್ಞಾನಿಗಳು ಅರ್ಥ ಮಾಡ್ಕೋಬೇಕು ಅಂತೇಳಿ ಎರಡಕ್ಕೆ ಹೇಳಿದರು. ಸುರಾಪಾನ ಬ್ರಹ್ಮ. ಸ್ವರ್ಣಸ್ಥೇಯಕ್ಕೆ ಹಾಗೆ ಹೇಳಬೇಕು. ಏನದು ಸುವರ್ಣ ಕರೆಯೋದು ಅಂತ ಅರ್ಥ. ಸುವರ್ಣ ಕರೆಯೋದು ಅಂದರೆ ಏನು, ಶಾಸ್ತ್ರ ಕರೆಯೋದು. ಮಹಾತಸ್ಕರ ಮೇನ ಮಾಹು. ಸುವರ್ಣ ಅಂದರೆ ಶಾಸ್ತ್ರ ಅರ್ಥ. ಇವೆಲ್ಲ ಸಿಂಪಲ್, ಅದು ಎರಡು ಹೇಳಿದ್ರೆ ಉಳಿದು ಅರ್ಥ ಆಗುತ್ತೆ ಅಂತ ಅರ್ಥ. ಯಾವುದಕ್ಕೆ ವಿರುದ್ಧವಾಗೋದು ಇಲ್ಲ ಅಂತ ಹೇಳೋದು ಅದೊಂದು ದೋಷ, ತಪ್ಪಾಗಿ ಹೇಳೋದು ಅದೊಂದು ದೋಷ, ಗೊತ್ತಾಯ್ತಾ. ಅಪಾರ್ಥ ಹೇಳೋದು ಏನೇನೋ ಬೆಳತ್ತೆ, ಅಪರಿಣಾಮ ಹೇಳೋದು. ಸ್ವರ್ಣಸ್ಥೇಯ, ಇದು ಕಾಪಿ ರೈಟ್ ಕರೆಯೋದಿದ್ದೇ ಇದೆಯಲ್ಲ, ಆ ಸ್ವರ್ಣಸ್ಥೇಯ ಅಂತ ಪುಸ್ತಕ ತನ್ನ ಹೆಸರಲ್ಲಿ ಹಾಕೊಳ್ಳೋದು, ಅವೆಲ್ಲ ಭಾರಿ ತಪ್ಪು ಮಾಡ್ತಾರೆ ಅಷ್ಟೊಂದು. ಹಾಂ, ಶ್ರವಣ ಮಾಡಿದೆ ಅಧಿಕಾರ ಇಲ್ದವ್ರು ಕೇಳೋದು, ಗೊತ್ತಾಯ್ತು, ಅಧಿಕಾರ ಇಲ್ದವ್ರು ಹೇಳೋದು ಎಲ್ಲವೂ ಕೂಡ ಅಪರಾಧನೇ. ಇತ್ಯಾದಿ ಅಪೋಹ ವಾಕ್ಯಾರ್ಥ. ಅವನೇ ಡಾಕ್ಟ್ರು ಎಲ್ಲ ಹೌದು, ಅವನು ಎಲ್ಲಿ ಮಾಡೋಕೆ ಅಲ್ಲೇ ಅಪಾಯಿಂಟ್ ಆದಲ್ಲೇ ಮಾಡೋ, ಬೇರೆ ಕಡೆ ಮಾಡಿದ್ರೆ ಅಪರಾಧ. ಮತ್ತೆ ಎಲ್ಲ ಸರಿ ಇದೆ, ಆ ಜಾಗ ಕೂಡ ಅದೇ ಆಗಬೇಕು. ಅಲ್ಲಿ ಹೋಗಿದ್ದು ಇಷ್ಟು ದಿವಸ ಬೆಂಗಳೂರಿಗೆ ಕೆಲಸ ಮಾಡ್ತಿದ್ದೆ, ಇವತ್ತು ಇಲ್ಲಿ ಬಂದಿದ್ದೇನೆ ಅಂದರೆ ಇಲ್ಲ, ಅಪಾಯಿಂಟ್ಮೆಂಟ್ ಅಲ್ಲೇ ಇರಬೇಕು, ಅಲ್ಲೇ ಕೆಲಸ ಮಾಡೋದು, ಬೇರೆ ಕಡೆ ಮಾಡೋಂಗಿಲ್ಲ. ಏನು ಪ್ರಯೋಗ ಹೇಳಿದ್ದೆ, ತಸ್ಕರ ಕಳ್ಳ. ವದನ್ಯ ಕಶ್ಚನ ಕೋಪಿ ನವೇದ. ಇವೆಲ್ಲ ಸೂಕ್ಷ್ಮ ವಿಚಾರಗಳು ಬುದ್ಧೋರ್ತಿಲ್ಲ, ಅದೇ ಎಲ್ಲರೂ ತಿಳಿಸ್ಕೊಡ್ತಾರೆ. ಅಂದರೆ ಗುರು ಯಾರೀಗ, ಅದಕ್ಕೆ ಗುರು ಗುರುತಬೋಧಾಮ ಸತ್ಯಪರ. ಮುಖ್ಯ ಗುರು ಯಾರೀಗ, ಪರಮಾತ್ಮನೇ. ಇತ್ಯಾದಿ ಅಪೋಹ್ಯವಾಕ್ಯಾರ್ಥಶ್ಚಿಂತ್ಯೋ ವಿಷ್ಣೋರ್ಬುಧೈರ್ಜನೈ ಮದನ್ಯ ಕಶ್ಚನ ಕೋಪಿ ನವೇದ ಅಂತ ಅರ್ಥ. ಏತ ಕೋಪಿ ಶಬ್ದಕ್ಕೆ ಬ್ರಹ್ಮದೇವರು ಕೂಡ ಅಂತಲೂ ಅರ್ಥ. ಅಸ್ವಾತ ದೇವ್ರು ಹೇಳ್ಕೊಟ್ಬೇಡ, ತೇನೇ ಬ್ರಹ್ಮ ಹೃದಯ ಆದಿಕವೇ. ಏತಾವಾನ್ ಸರ್ವವೇದಾರ್ಥ ಶಬ್ದ ಆಸ್ಥಾಯಮಾ ಭೇದಾಂ ಮಾಯಾಮಾತ್ರಮನೋದ್ಯಾಂತೆ ಪ್ರತಿಷಿಧ್ಯ ಪ್ರಶಾಮ್ಯತಿ. ಹೀಗೆಲ್ಲ ವೇದವಾಕ್ಯಗಳಿವೆ. ವೇದಾರ್ಥ ಮುಖ್ಯವಾಗಿ ಹೀಗಿದೆ, ಉಳಿದ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಪ್ರಸಂಗ ನೋಡಿ ತಿಳ್ಕೋಬೇಕು, ಎಲ್ಲ ಹೇಳಿದೆ. ಅಭಿದಶ್ಚ ಸಯೇವ ಅಶ್ಚ ಅಭಿದ. ಪರಮಾತ್ಮನಿಗೆ ಅಭಿದ, ತಮ್ ಅಭಿದ. ಮಾಂ ಆಸ್ಥಾಯ ಮಾಯಾಮಾತ್ರಂ ಮದಿಚ್ಛಾ ನಿರ್ಮಿತಂ ಶರೀರಾದಿಕಂ ಅನೂದ್ಯ ಉಪಾಸನಾದಿಕಂ ವಿಧಾಯ ಮೋಕ್ಷರೂಪೇಣ ಮಚ್ಚ ಶರೀರಾದಿಕಂ ಪ್ರತಿವಿಷಿಧ್ಯ ಪ್ರಶಾಸ್ಯತಿ. ಇದಿಷ್ಟು ಅರ್ಥ ಬಂತು ಕಿಂ ವಿಧತ್ಯ ಎಂಬುದಕ್ಕೆಲ್ಲ. ಸರ್ವಾವತಾರ ರೂಪೇಶು ನಿರ್ಭೇದೋಷತಃ ಅಭಿದಾ ವಿಷ್ಣುರುದ್ದಿಷ್ಟ ತಮೋ ತಮೇ ವೋಕ್ವಾತದಿಚ್ಛಯ. ಈಗ ಅಭೇದ ಭಾರಿ ಸತ್ಯ ಅಂತ ಹೇಳ್ಬಿಟ್ಟು, ಅಭೇದ ಭಾರಿ ಸತ್ಯ ಅಂದರೆ ಯಾರ ಭೇದ, ರೂಪಗಳು. ಈ ಅಭೇದ ಸತ್ಯ, ಭೇದ ಮಾಡಬಾರದು ಅಂತ ಹೇಳಿದರು. ದೇವ್ರ ರೂಪಗಳಿರ್ತಾರೆ, ಇವರೇ ಇಲ್ಲಿ ಭೇದ ತೆಗೆದಾಕಿದ್ದಾರೆ.
ಕಾಂಟೆಕ್ಸ್ಟ್ ಓದ್ಬೇಕು ಯಾವಾಗಲೂ ಕೂಡ. ಓದಲಿಲ್ಲ ಅದು ಕಾಂಟೆಕ್ಸ್ಟ್ ಬಿಟ್ಟಾಗ ಹೋಗ್ತೀವಿ. ಕಾಂಟೆಕ್ಸ್ಟ್ ನೋಡದೆ ಹೋದರೆ ಅರ್ಥ ಆಗೋದಿಲ್ಲ. ಹಾಂ, ಹೌದೌದು. ನಿರ್ಮಿತಂ ದೈಹಿಕಂ ಬಂಧಂ ತಸ್ಯೋಪಾಸನಯೈವತು ಪ್ರಸಿದ್ಧ ವಿಮೋಕ್ಷೇತು ಸ್ವಭಾವೋಪಾಸ್ತೆ ರೂಪತಃ ಪ್ರತಿಶಾಮ್ಯತೆ ವೇದೋಯಂ ವಾಸುದೇವೈಕ ಸಂಶ್ರಯ ಇತಿ ಚ. ಇದೆಲ್ಲ ವೇದಾರ್ಥ ಹೇಗೆ ಮಾಡಬೇಕು, ಅರ್ಥದ ವೈಶಿ ಎಲ್ಲ ತಿಳಿಸಿದ ಭಾಗ ಇದು. ಅಧ್ಯಾಯದೊಳಗೆ ಬಂದಿರೋ ಮುಖ್ಯ ವಿಷಯ ಅದೇನೆ. ಪ್ರತಿಶಾಮ್ಯತೆ ವೇದೋಯಂ ವಾಸುದೇವೈಕ ಸಂಶ್ರಯ ಇತಿ ಚ ಅಭಿಧಮಾಸ್ಥಾಯ ಕೋಪಿ ಶಬ್ದೋ ಮಾ ಇತಿ ವಾ. ಬರೀ ಎಲ್ಲ ಶಬ್ದನೂ ಅಭೇದ ಕಣ್ಮುಚ್ಕೊಂಡು ಒಂದು ಅಭೇದ ಹೇಳಬಾರ್ದು. ಯಾವ ಅಭೇದ ಅಂತ ಕೇಳಿದೆ. ಒಂದು ವಿಜಯದಾಸರ ದೇವ್ರನಾಮ ಇದೆ, ಭೇದ ಪೇಳುವನೇ ತಮೋಯೋಗ್ಯ. ಗೊತ್ತಾಯ್ತಾ? ಪಲ್ಲವಿ ಅದಕ್ಕೆ, ಭೇದ ಪೇಳುವನೇ ತಮೋಯೋಗ್ಯ. ಏನಾಯ್ತು, ವಿಜಯದಾಸ ಬರೆದಿದ್ದಲ್ಲ, ಯಾರು ಅವರ ಸುಳ್ಳು ಹಾಕಿಬಿಟ್ಟಿದ್ದಾರೆ, ಏನು ಕೂಗಾಡಿಕೆ ಮಾಡಿಬಿಡ್ತಾರೆ. ದೇವರ ರೂಪವರು ಕೂಡ ಭೇದ ಪೇಳುವನೇ ತಮೋಯೋಗ್ಯ ಅಂತ. ಅಂದರೆ ಯಾವ ಪ್ರಸಂಗದ ಅಲ್ಲಿರೋದೆಲ್ಲ ಹಾಗೆ, ಇಡೀ ಹಾಡಿರೋದು ಹಾಗೇನೆ. ಅರ್ಥ ಆಯ್ತಾ? ಇಡೀ ಹಾಡು ಬರೆದಿರೋದೇ ಹಾಗೆ. ಈ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲವಾಗಲಿ ಅಂತ. ಇನ್ನೊಂದು ರೀತಿ ಓದು, ಭೇದ ಪೇಳುವನೇ ತಮೋ ಯೋಗ್ಯ. ಪ್ರಶ್ನೆ ಹಾಕ್ಕೊಟ್ಟು ಏನಾಗಿತ್ತು ಅಲ್ಲಿಗೆ, ಹೇಳೋದಿಲ್ಲ ಅಂತ ಅರ್ಥ ಮಾಡಬೇಕು. ಈ ರೀತಿ ಮಾಡಿಕೊಂಡು ಓದೋ ಕ್ರಮದಲ್ಲಿ ಅದು ಕಾಕುಸ್ವರ ಅಂತ ಕರೀತಾರೆ. ಓದೋ ಸ್ವರ ಅವನು ಭಾರಿ ಬುದ್ಧಿವಂತ ಬಿಡಿ. ಭಾರಿ ಬುದ್ಧಿವಂತ ಅಂತ ಹೇಳಿ ಹೇಳ್ಬಿಟ್ಟು ಭಯಂಕರ ದಡ್ಡ ಅಂತ ಹೇಳೋ ಸ್ಟೈಲ್ ಅದು ಕಾಕುಸ್ವರ ಅಂತ ಹೇಳಿದ್ರೆ. ಅದಕ್ಕೆ ಕಾಕಸ್ವರದಲ್ಲಿ ಬೇರೆ ಅರ್ಥ ಕೊಡಬೇಕು. ಅವ್ನು ಮಹಾಬೃಹಸ್ಪತಿ ಅಂತ ಹೇಳಿದರೆ ಭಾರಿ ದಡ್ಡ ಅಂತಾರೆ. ಆ ಟೋನ್ ಇರುತ್ತೆ, ಟೋನ್ ಅಂತೀವಲ್ಲ ಅದು ಸ್ವರ. ಯಾವ ಟೋನಲ್ಲಿ ಹೇಳಿದರು ಅದಕ್ಕೆ ಅರ್ಥ ಬದಲಾಗಿಬಿಡುತ್ತೆ. ಇದೆಲ್ಲ ಗೊತ್ತಿದ್ದರೆ ಶಾಸ್ತ್ರಾರ್ಥ ಅಂತ ಬಿಟ್ಟು ಅವ್ರು ಬಂದರು. ಇದು ಭದ್ರಾಸವರು ಭಾಳ ಸ್ವಾರಸ್ಯ ಅರ್ಥ ಬರೀತಾರೆ. ತತ್ವಮಸಿ ಶ್ವೇತಕೇತು, ನೀನು ದೇವರ ಗೊತ್ತಾಯ್ತಾ ಅಂತ ಹೇಳಿದರು. ಇಷ್ಟೆಲ್ಲ ಹಾರಾಡ್ತೀಯಲ್ಲ, ದೇವರು ಹಾಗಿದ್ದಾರೆ, ನೀನು ದೇವರ. ಕಾಕಸ್ವರದ ಅರ್ಥ, ಹೊಸ ಅರ್ಥ. ಅಂದರೆ ಯಾವ ಅರ್ಥ ಎಷ್ಟು ಬೇಕಾದ್ರೆ ಅರ್ಥ ಮಾಡೋಕ್ಕೆ ಬರುತ್ತೆ, ಪ್ರಮಾಣ ಇರಬೇಕಾದ್ರೆ. ಸುಮ್ಮನೆ ಅರ್ಥ ಮಾಡಬಾರ್ದು ಅಷ್ಟೆ. ಅಲ್ಲಿಗಿರಲಿ. ಇದು ಏಕಾಶ ತಾತ್ಪರ್ಯ ಏಕವಿಂಶೋದು 21ನೇ ಅಧ್ಯಾಯ. ನೆನ್ಪಿಟ್ಕೋಬೇಕು 21ನೇ ಅಧ್ಯಾಯ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ದ್ವಾವಿಂಶೋಧ್ಯಾಯ ಯುಕ್ತಯಸ್ಸಂತೆ ಸರ್ವತ್ರ. ಮುಂದಿನ ನಾಳೆ ದಿವಸ. ಅದಾದ ಮೇಲೆ ಓಂ